ಜಾಣ ಚೆಲುವೆ ಈ ಜನ್ಮ ನಿನಗಾಗಿ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನನ್ನ ಸಿನಿಮಾನ ಕೋರ್ಟ್ ಹಾಲಲ್ಲಿ ನೋಡಿ ಒಪ್ಪಿಗೆ ಕೊಟ್ಟರು ರಿಲೀಸಿಗೆ. ಅವರು ಅದನ್ನು ನೇಮ್ ಚೇಂಜ್ ಮಾಡಿ ಅಂತ ಹೇಳ್ಬಿಟ್ರು. ಸತ್ಯಾನಂದ ಅಂತ ಇಟ್ಟಿದ್ದೆ. ದೆನ್ ಲೇಟರ್ ಅವರು ಅದನ್ನು ಚೇಂಜ್ ಮಾಡಲೇಬೇಕು. ಮೂಲತಃ ನಮ್ಮ ತಾತ ಅವರು ಕಲಾವಿದರು, ಜೊತೆಗೆ ನಮ್ಮ ತಂದೆಯವರು ಸಹ ಆಕಾಶವಾಣಿಯಲ್ಲಿ ಕಲಾವಿದರಾಗಿದ್ದರು. ಅವರಿಬ್ಬರೂ ವಾದ್ಯಗಾರರಾಗಿದ್ದರು. ಹಾಗಾಗಿ ನಮ್ಮ ಇಡೀ ಕುಟುಂಬನೇ ಸಂಗೀತದಲ್ಲಿ ಬೆಳೆದು ಬಂದಂಥದ್ದು. ಭಾಳ ಸಣ್ಣವನಾಗಿದ್ದಾಗಲೇ ನಾನು ವಾದ್ಯಗಳನ್ನು ನುಡಿಸ್ತಾ ಇದ್ದೆ. ನಮ್ಮ ತಂದೆಯವರು ನನಗೆ ನಮ್ಮ ಅಣ್ಣನಿಗೆ ಜೊತೆಯಾಗಿ ವಾದ್ಯ ಹೇಳ್ಕೊಡ್ತಿದ್ರು. ನಾನು ಮೊದಲು ಪ್ರಾರಂಭ ಮಾಡಿದ್ದು ಟ್ರಂಪೆಟ್ ಅನ್ನೋ ವಾದ್ಯ ನುಡಿಸ್ತಾ ಇದ್ದೆ. ಅದು ಎನರ್ಜಿನೂ ಬೇಕು, ಇಟ್ಸ್ ಎ ವೆರಿ ಟಫ್ ವಾದ್ಯ. ಸೊ ನಾನು ಟ್ರಂಪೆಟ್ ನುಡಿಸ್ತಿದ್ದೆ, ನಮ್ಮ ಅಣ್ಣ ಕ್ಲಾರಿಯೋನೆಟ್ ನುಡಿಸ್ತಿದ್ದ. ನಾನು 9ನೇ ವಯಸ್ಸಿಗೆ ನಾನು ಕಾರ್ಯಕ್ರಮಗಳಲ್ಲಿ ನಮ್ಮ ತಂದೆಯವ್ರು ಕರ್ಕೊಂಡು ಹೋಗ್ತಿದ್ದರು. ಅವ್ರು ನನ್ನ ಕರ್ಕೊಂಡು ಹೋಗ್ತಾಯಿದ್ದ ಮೊದಲನೇ ನನ್ನ ವಾದ್ಯಗೋಷ್ಠಿ ಉದಯಭಾನು ಅಂತ. ಉದಯಭಾನು ವಾದ್ಯಗೋಷ್ಠಿ ಅಂದಿನ ಕಾಲದಲ್ಲಿ ಬಹಳ ಪ್ರಖ್ಯಾತವಾಗಿತ್ತು. ಸೊ ಉದಯಭಾನು ವಾದ್ಯಗೋಷ್ಠಿನಲ್ಲಿ ನಾನು ನಮ್ಮ ತಂದೆಯವ್ರ ಜೊತೆ ನುಡಿಸ್ತಿದ್ದೆ. ತದನಂತರ ಅಲ್ಲಿಂದ ಅಭಿಲಾಷ ವಾದ್ಯಗೋಷ್ಠಿ, ಅಜಂತ ವಾದ್ಯಗೋಷ್ಠಿ, ಈ ವಾದ್ಯಗೋಷ್ಠಿಗಳ ನಾನು ಲೀಡ್ರಾಗಿ ಹೋಗಿದ್ದೆ ನಾನು. ಸೊ ಅವಾಗೆಲ್ಲ ಒಂದು ಆರ್ಕೆಸ್ಟ್ರಾ ಟ್ರೆಂಡ್ ತುಂಬ ಟ್ರೆಂಡ್ ಇತ್ತು. ಅಲ್ಲಿ ಸಿನಿಮಾ ಬಿಟ್ಟರೆ ನಿಮಗೆ ವಾದ್ಯಗೋಷ್ಠಿನೇ ಮನರಂಜನೆಯ ಮತ್ತೊಂದು ಇದು. ಅದು ಲೈವ್ ಶೋಸು. ಹಿಂದೆ ನಾವೆಲ್ಲ ವಾದ್ಯಗೋಷ್ಠಿಗಳಲ್ಲಿ ಎಷ್ಟೆಷ್ಟು ಏನೇನು ತೊಂದರೆಗಳನ್ನು ಅನುಭವಿಸ್ತಿದ್ದೋ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಒಂದು ಕಾರ್ಯಕ್ರಮ ನಾವು ಮಾಡಲಿಕ್ಕೆ ಕನಿಷ್ಠ 24 ಗಂಟೆಗಳನ್ನು ನಾವು ಅದಕ್ಕಾಗಿ ಇಡ್ತಾ ಇದ್ದಿದ್ದು. ಹೇಗೆ ಅಂದರೆ, ಈಗ ನಮ್ಮ ವಾದ್ಯಗೋಷ್ಠಿ ಸಂಜೆ ಎಲ್ಲೋ ಒಂದು ಮಲ್ಲೇಶ್ವರದಲ್ಲಿದೆ ಅಂತ ಇಟ್ಕೊಳ್ಳಿ. ನಮ್ಮ ವಾದ್ಯಗೋಷ್ಠಿಯ ಕಚೇರಿ ವಾದ್ಯಗಳನ್ನೆಲ್ಲ ಚಾಮರಾಜಪೇಟೆನಲ್ಲಿ ಇಟ್ಕೊಂಡಿರ್ತೀವಿ. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ನಾವು ಬೆಳಿಗ್ಗೆ 5-6 ಗಂಟೆಗೆ ಎದ್ದು ಆ ಜಟ್ಕಾ ಸ್ಟ್ಯಾಂಡ್ಗೆ ಹೋಗಿ ಆ ಜಟ್ಕಾ ಸಾಬಿನ ರಿಕ್ವೆಸ್ಟ್ ಮಾಡಿ, ನೀನು ಬರಲೇಬೇಕಪ್ಪ ಅಂತ ಅವ್ನ ಕೈಕಾಲು ಹಿಡಿದ್ಬೇಕು. ಇಲ್ಲಾಂದರೆ ಅವನು ನನ್ನ ಬಾಡಿಗೆ ಹೋಗ್ಬಿಡುತ್ತೆ ಅಂತೇಳಿ ಅವ್ನು ಬರ್ತಿರಲಿಲ್ಲ. ಯಾಕಂದ್ರೆ ನಾವು ಕಡಿಮೆ ಸ್ವಲ್ಪ ಬಾಡಿಗೆ ಕೊಡೋದು, ಕಲಾವಿದರಲ್ವ. ಅವನು ಏನೇನೋ ಮಾಡಿ ಕೊನೆಗೆ ಅವನು ಒಂದು 8-9 ಗಂಟೆ ಅಷ್ಟೊತ್ತಿಗೆ ಅವನು ಬರ್ತಿದ್ದ. ಅವನು ಬಂದ ಮೇಲೆ ಅದರಲ್ಲೆಲ್ಲ ವಾದ್ಯಗಳನ್ನೆಲ್ಲ ಇಟ್ಟು ಅದನ್ನೆಲ್ಲ ಕಟ್ಕೊಂಡು, ಅದು ಹೋಗೋ ಸ್ಪೀಡ್ ನಿಮ್ಗೆ ಗೊತ್ತಿದೆ. ಸುಮಾರು ಒಂದು 11:30-12 ಗಂಟೆಗೆ ನಾವು ಬಿಡ್ತಾಯಿದ್ದು ಮಧ್ಯಾಹ್ನ. ಸಂಜೆ ಒಂದು 3 ಗಂಟೆ ಅಷ್ಟೊತ್ತಿಗೆ ಕಾರ್ಯಕ್ರಮದ ಸ್ಥಳಕ್ಕೆ ನಾವು ತಲುಪ್ತಾಯಿದ್ದು. ಹೋದ್ಮೇಲೆ ಅಲ್ಲಿ ಆ ವಾದ್ಯಗಳನ್ನೆಲ್ಲ ಕೆಳಗಡೆ ಇಳಿಸಿ ಸ್ಟೇಜಲ್ಲೆಲ್ಲ ಅದನ್ನು ಸೆಟಪ್ ಮಾಡಿ ಸೌಂಡು ಇದನ್ನೆಲ್ಲ ಚೆಕ್ ಮಾಡೋಷ್ಟರಲ್ಲಿ ಈವ್ನಿಂಗ್ ಆಗ್ತಾಯಿತ್ತು. ಸೊ ಈವ್ನಿಂಗ್ ಕಾರ್ಯಕ್ರಮ ಒಂದು 6-6:30 ಅಥವಾ 7 ಗಂಟೆ ಶುರು ಆದರೆ 10-10:30 ಮುಗೀತಾಯಿತ್ತು. ಮುಗಿದಾದ ನಂತರ ಆ ವಾದ್ಯಗಳನ್ನೆಲ್ಲ ಮತ್ತೆ ನಾವು ಆ ಜಟ್ಕಾ ಗಾಡಿನಲ್ಲಿ ಕಟ್ಕೊಂಡು, ಅವಾಗೆಲ್ಲ ದೊಡ್ಡ ದೊಡ್ಡ ಬೇಸು ಇದು ಎಲ್ಲ ಬರ್ತಿತ್ತು ವಾದ್ಯಗಳು. ಎಲ್ಲ ಲೈವೇ. ಅವಾಗೆಲ್ಲ ಯಾವುದು ಇದೇ ಇರಲಿಲ್ಲ. ಅದೆಲ್ಲ ನಿಮಗೆ 80-90 ದಶಕದಲ್ಲಿ ನಿಮಗೆ ಎಲ್ಲ ಕೀಬೋರ್ಡ್ಸು, ಅದೂ ಒಂದು ವಿಶೇಷವಾದಂಥ ಘಟನೆ ಇದೆ, ಹೇಳ್ತೀನಿ. ತದನಂತರ ಏನಾಯಿತು, ಕಾರ್ಯಕ್ರಮಗಳೇ ನಾವೆಲ್ಲ ಈ ರೀತಿ ಆದಮೇಲೆ ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಅಲ್ಲಿಂದ ಬಿಡ್ತಿದ್ದೋ ನಾವು. ಎಲ್ಲ ಕಟ್ಕೊಂಡು ಅಲ್ಲಿ ಊಟ ಮಾಡಿ ಅದೆಲ್ಲ. ಸೊ ಅಲ್ಲಿಂದ ನಿಧಾನವಾಗಿ ಪಾಪ ಜಟ್ಕಾ ಗಾಡಿ ಬರೋಕ್ಕೆ ಒಂದು 2-3 ಅವರ್ಸ್ ತೊಗೊಳ್ಳೋದು. ಅದು ರಾತ್ರಿ ಒಂದು 3 ಗಂಟೆಗೆ ಬಂದಮೇಲೆ ಅಲ್ಲಿಂದ ತೆಗೆದು ನಮ್ಮ ಕಚೇರಿ ಇದ್ದಂಥ ಮೊದಲನೇ ಮಾಡಿ ವಾದ್ಯಗಳನ್ನು ಇಡೋಷ್ಟರಲ್ಲಿ ಮತ್ತೆ 5 ಗಂಟೆ ಆಗಿಬಿಡೋದು. the 24 hours required to perform a show, ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅಷ್ಟು ಸಮಯ 24 ಗಂಟೆ ನಾವು ಬಳಸ್ತದೆ. ಈಗೆಲ್ಲ ವ್ಯಾನ್ಗಳಿದೆ, ಹುಡುಗರುಗಳು ಬರ್ತಾರೆ, ಎಲ್ಲ ಎತ್ತಿಟ್ಕೊಳ್ತಾರೆ. ಸೊ ನಾನು ಹುಟ್ಟಿದ್ದು, ನನ್ನ ತಾಯಿ ಊರು ಮಂಡ್ಯ. ಹಾಗೆ ನಾನು ಮಂಡ್ಯ ನಗರದಲ್ಲಿ ನಮ್ಮ ತಾಯಿ ಮನೆ ಇತ್ತು. ಸೊ ಹಾಗಾಗಿ ನನ್ನ ಹುಟ್ಟು ಮಂಡ್ಯ ಜಿಲ್ಲೆಯ ಮಂಡ್ಯ. ಸೊ ತದನಂತರ ನಾವೆಲ್ಲ ಬೆಳೆದಿದ್ದು ವಿದ್ಯಾಭ್ಯಾಸ ಎಲ್ಲವೂ ಚಾಮರಾಜಪೇಟೆ, ಬೆಂಗಳೂರು ಚಾಮರಾಜಪೇಟೆ. ಹೌದೌದು. ಸೊ ಚಾಮರಾಜಪೇಟೆ GKBMS ಅಲ್ಲಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಮಿಡ್ಲ್ ಸ್ಕೂಲ್ವರೆಗೂ ಓದಿದೆ. ತದನಂತರ ಅಲ್ಲೇ ಹಿಂಭಾಗದಲ್ಲಿದ್ದಂಥ ಕಾರ್ಪೊರೇಷನ್ ಹೈಸ್ಕೂಲ್ನಲ್ಲಿ ನಾನು 10th ಸ್ಟ್ಯಾಂಡರ್ಡ್ವರೆಗೆ ಅಲ್ಲಿ ಓದಿದೆ. ಅದಾದಮೇಲೆ ಓದಲಿಕ್ಕೆ ನನಗೆ ಅವಕಾಶ ಆಗಲಿಲ್ಲ. ಯಾಕಂದ್ರೆ ನಮ್ಮ ಜವಾಬ್ದಾರಿ, ಸಂಸಾರ ಜವಾಬ್ದಾರಿ, ಅಷ್ಟೊತ್ತಿಗೆಲ್ಲ ನಾನು ಬ್ಯುಸಿಯೆಸ್ಟ್ ಕಲಾವಿದ ಆಗೋಗಿದ್ದೆ. ಕಾರ್ಯಕ್ರಮ ಮಾಡೋದು ಇದರ ನಡುವಿನಲ್ಲಿ ತುಂಬ ಕಷ್ಟ ಇರ್ತಿತ್ತು ಮಾಡಲಿಕ್ಕೆ. ಆಗ ಓದ್ಕೊಂಡೇ ನಾನು 1975ನಲ್ಲಿ ಸಬ್ಮೇರಿನ್ ಅಂತ ಒಂದು ಹೋಟ್ಲಿತ್ತು. ಆ ಹೋಟ್ಲಲ್ಲಿ ನುಡ್ಸೋಕ್ಕೆ ಹೋಗ್ತಿದ್ದೆ ರಾತ್ರಿ, ಬೆಂಗಳೂರಿನಲ್ಲಿ.
ಆನಂದರಾವ್ ಸರ್ಕಲ್ನಲ್ಲಿ ಸಬ್ಮೆರಿನ್ ಅಂತ ಒಂದು ಹೋಟ್ಲಿತ್ತು ಆಗ. ಗುರು ಬಂದು ಯೂಸ್ ಟು ಸಿಂಗ್ ಇನ್ ಟಾಕ್ ಆಫ್ ದಿ ಟೌನ್ ನಮ್ಮ ಗುರು ಹೌದು ಅವರು. ಇನ್ಫ್ಯಾಕ್ಟ್ ಮಂಜುಳಾ ಅವಾಗ ಸ್ವಿಸ್ ಕಾಟೇಜ್ ಅಲ್ಲಿ ಹೋಟ್ಲಲ್ಲಿ ಆಡ್ತಾಯಿದ್ಲು. ಮೋಹನ್ ಬಂದು ಯೂಸ್ ಟು ಸಿಂಗ್ ಇನ್ ಕ್ವಾಲಿಟಿ ಮೊಘಲ್ ರೂಮ್ ಅಂತ ಬ್ರಿಗೇಡ್ ರಸ್ತೆಯಲ್ಲಿತ್ತು. ಎಲ್ಲರೂ ಹೋಟ್ಲ್ಗಳಲ್ಲಿ ಈವ್ನಿಂಗ್ಸ್ ಪ್ರೋಗ್ರಾಮ್ ಅಲ್ಲೇ ಡೈಲಿ ಇರ್ತಿತ್ತಲ್ಲ, ನಮಗೆ ಅಲ್ಲಿ ಮಂತ್ಲಿ ಏನು ಸಂಬಳ ಬರ್ತಿತ್ತು. ಹಾಗಾಗಿ ಬೆಳಿಗ್ಗೆ ಸ್ಕೂಲ್ಗೆ ಹೋಗೋದು, ಸಂಜೆ ಇಲ್ಲಿ ನುಡಿಸೋಂಥದ್ದು. 75 ನಾನು ನುಡಿಸ್ತಾ ಇರುವಾಗ ಬ್ಲೂ ಬಾಯ್ಸ್ ವಾದ್ಯಗೋಷ್ಠಿಯವರು ನನ್ನ ವಾದ್ಯವನ್ನು ಮೆಚ್ಚಿಕೊಂಡು ನನ್ನ ವಾದನವನ್ನು ಐ ಜಾಯಿಂಡ್ ಬ್ಲೂ ಬಾಯ್ಸ್ ವಾದ್ಯಗೋಷ್ಠಿ. ನಾನು ಗುರು ಎಲ್ಲರೂ ನಾವು ಅಲ್ಲಿದ್ದು ಜೊತೆಯಲ್ಲಿ. ಬ್ಲೂ ಬಾಯ್ಸ್ 1975 to 77. 77ರಲ್ಲಿ ಗುರು ನಾನು ಸೇರಿ ಆವಾಗ ಸೌಂಡ್ ಆಫ್ ಮ್ಯೂಸಿಕ್ ಅಂತ ಶುರು ಮಾಡಿದೆವು. ಗುರು ಮಲ್ಲು ಸೌಂಡ್ ಆಫ್ ಮ್ಯೂಸಿಕ್ ಅಂತೇಳಿ ಶುರು ಮಾಡಿ ನಾವೆಲ್ಲ ಆವಾಗ ಕಿಲಾಡಿ ಜೋಡಿಗಳು ಮತ್ತು ಕಮಲ್ ಹಾಸನ್ ರಜನಿಕಾಂತ್ ಮಾಡಿದ್ದಂಥ ಎಂಗೆಯೂ ಮೆಪ್ಪೋದು ಹಾಡು, ಹಾಗೆಲ್ಲ ಗಿಟಾರ್ನೆಲ್ಲ ನನ್ನ ತಲೆ ಮೇಲೆ ಇಟ್ಕೊಂಡು ಹಿಂದೆ ಬಾರಿಸೋದು, ಟ್ರಂಪೆಟ್ ನುಡಿಸೋದು. ಐ ಟು ಪ್ಲೇ ಆಲ್ ಇನ್ಸ್ಟ್ರೂಮೆಂಟ್. ನಾನು ಸುಮಾರು ಒಂದು 30-35 ವಾದ್ಯಗಳನ್ನು ನುಡಿಸ್ತೀನಿ. ಕ್ಲಾರಿನೆಟ್ಟು, ಸ್ಯಾಕ್ಸಫೋನು, ಫ್ಲೂಟು, ತುಂಬ, ಕಾಂಗೋ, ಕೀಬೋರ್ಡು, ಗಿಟಾರು, ಬೇಸ್ ಗಿಟಾರ್, ಡ್ರಮ್ಸ್, ಹಿಂಗೆಲ್ಲ. ಈಗ ಆವಾಗ ಲೈಲಾ ಓ ಲೈಲಾ ಬಂದಾಗ ನಾನು ಡ್ರಮ್ಸ್ ನುಡಿಸ್ಕೊಂಡೇ ಹಾಡ್ತಿದ್ದೆ. ಇದು ಬಂದಾಗ ಟ್ರಂಪೆಟ್ನೆಲ್ಲ ತಿರುಗಿಸ್ಕೊಂಡು ಕರ್ಜ್ ಹಾಡು, ಆಗ ಟ್ರಂಪೆಟ್ಟು ನುಡಿಸ್ಕೊಂಡೇ ಹಾಡ್ತಿದ್ದ ಅವನ ಹೀರೋ. ನಾವು ಆದಷ್ಟು ಸಿನಿಮಾವನ್ನು ವೇದಿಕೆ ಮೇಲೆ ತರೋಂಥ ಪ್ರಯತ್ನಗಳನ್ನು ಮಾಡಿದ್ದು. ಆಗ ಒಂದು ಸಣ್ಣ ಏನೋ ವ್ಯತ್ಯಾಸ ಆಯಿತು. 1980ರಲ್ಲಿ ನಾನು ನನ್ನದೇ ಆದಂಥ ಸ್ವಂತ ಸೌಂಡ್ ಆ್ಯಂಡ್ ಮ್ಯೂಸಿಕ್, ಮದನ್ ಮಲ್ಲು ಸೌಂಡ್ ಆ್ಯಂಡ್ ಮ್ಯೂಸಿಕ್ ಅಂತ ಶುರು ಮಾಡಿದೆ 80ರಲ್ಲಿ. ಇಲ್ಲ, ನನ್ನ ನಿಜ ಹುಟ್ಟು ನಾಮಧೇಯ ಬಂದು ಮಲ್ಲಿಕಾರ್ಜುನ ಸ್ವಾಮಿ, ಮುಡುಕ್ತೊರೆ ಮಲ್ಲಿಕಾರ್ಜುನ ಸ್ವಾಮಿ. ನಮ್ಮ ಮನೆ ದೇವರು ಮಲೆ ಮಹದೇಶ್ವರ, ನಮ್ಮ ಮನೆ ದೇವರ ತಾಯಿ ಹೆಣ್ಣು ದೇವರು ಬಂದು ಮುಡುಕ್ತೊರೆ ಪಾರ್ವತಿ. ಸೊ ಪಾರ್ವತಿ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹೆಸರು ಇಟ್ಟಿದ್ದು. ನಮ್ಮ ಅಣ್ಣನ ಹೆಸರು ಮಹಾದೇವ. ಸೊ ನಾವೆಲ್ಲ ಈಶ್ವರನ ಇದು ಮನೆ ದೇವರು. ಹಾಗಾಗಿ ಎಲ್ಲರ ಹೆಸರುಗಳು ಸಾಮಾನ್ಯವಾಗಿ ಅದನ್ನು ಬೇಸ್ ಮಾಡೇ ಇರೋದು. ಮಹೇಶ್, ಶಿವಶಂಕರ್, ಚಂದ್ರಶೇಖರ ಎಲ್ಲ ಶಿವನ ಹೆಸರುಗಳೇ ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಬ್ರದರ್ಸ್ ಎಲ್ಲ. ಸೊ ಹಾಗಾಗಿ ಅಲ್ಲಿ 80 ಆದಮೇಲೆ ನಾನು ಹಿಂತಿರುಗಿ ನೋಡೋಂಥದ್ದು ಆಗಿಲ್ಲ. ನಾನು ತುಂಬ ಇನ್ನೋವೇಷನ್ಸ್ ಮಾಡ್ತಿದ್ದೆ. ಭಾಳಷ್ಟು ಜನ ಈಗಲೂ ನೆನೆಸ್ಕೊಳ್ತಾರೆ. ದಾದಾ ಹಾಡಿಗೆ ಮೈ ಮೇಲೆಲ್ಲ ಲೈಟ್ಸ್ ಹಾಕೊಂಬರೋದು. ಫಸ್ಟ್ ಟೈಮ್ ವಿ ಬಾಟ್ ಏನೋ ಮೈಕೆ ಕಾಣದ ರೀತಿಯಲ್ಲಿ ಈಗೇನೆಲ್ಲರೂ ಯೂಸ್ ಮಾಡ್ತಾರೆ ಆ ಥರ ಹೆಡ್ ಮೈಕ್ ತಂದಿದ್ದು. ಎಲ್ಲ ಬರ್ತಾರೆ ಅಂತ ನೋಡ್ತಾ ಇದ್ರೆ ಹಿಂದೆಯಿಂದ ಹಾಡ್ಕೊಂಬರೋಂಥದ್ದು, ಹಿಂದೆಯಿಂದ ಮೋಟ್ರ್ ಬೈಕಲ್ಲಿ ಬರೋಂಥದ್ದು ವೇಸ್ಟೇಜ್ ಮೇಲೆ. ಈ ರೀತಿ ತುಂಬ ಒಂದೇ ಹಾಡಿಗೆ 4-6 ಡ್ರೆಸ್ಗಳನ್ನು ಚೇಂಜ್ ಮಾಡೋದು ಸಿನಿಮಾನೆಲ್ಲ ಆಗೋ ಥರ. ಪಲ್ಲವಿಗೊಂದು ಕಾಸ್ಟ್ಯೂಮು, ಚರಣಕ್ಕೊಂದು ಕಾಸ್ಟ್ಯೂಮು, ಈ ರೀತಿ ಎಲ್ಲ ಒಂದು ವಿಶೇಷವಾಗಿ ಅಂತ ಇದು. ಎಲ್ಲೇ ಇದ್ರೂ ನಮ್ಮ ವಾದ್ಯಗೋಷ್ಠಿಗೆ ಸಾವಿರಾರು ಜನ ಸೇರ್ತಾಯಿದ್ರು. ಅದು ಅವ್ರು ಕೊಟ್ಟಂಥ ಅಭಿಮಾನಿಗಳ ಆಶೀರ್ವಾದ ನಮಗೆ. ಆಗ ಸುಮಾರು ಒಂದು 8,000 ಕಾರ್ಯಕ್ರಮದವರೆಗೂ ನಾನು ಮಾಡಿ, ಯಾವಾಗ ಇದೆಲ್ಲ ಬಂತಲ್ಲ ಏನು ಎಲ್ಲ ಟ್ರ್ಯಾಕಲ್ಲಿ ಹಾಡಲಿಕ್ಕೆ ಶುರು ಮಾಡಿದಾಗ, ಸೊ ವಾದ್ಯಗೋಷ್ಠಿ ಅಂದರೆ ವಾದ್ಯಗಳ ಗೋಷ್ಠಿ ಅದು. ಸೊ ಯಾರೂ ನುಡಿಸೋದೇ ಇಲ್ಲ, ಎಲ್ಲ ಸುಮ್ಮನೆ ಆ್ಯಕ್ಟಿಂಗ್ ಬಂದುಬಿಟ್ರು. ಸುಮ್ಮನೆ ಇನ್ಸ್ಟ್ರೂಮೆಂಟ್ ಇರುತ್ತೆ, ನುಡಿಸೋ ಥರ ಆ್ಯಕ್ಟರ್ಸು, ಮ್ಯೂಸಿಷಿಯನ್ ಆ್ಯಕ್ಟರ್ಸ್ ಆಗಿಬಿಟ್ರು. ಸೊ ಇದು ಮುಂದೆ ನಮಗೆ ಅಷ್ಟು ಒಳ್ಳೆಯದಾಗಲ್ಲ ಅಂತೇಳಿ ಅನ್ನಿಸ್ದಾಗ 2007 ಎಂಡಲ್ಲಿ ನಾನು ವಾದ್ಯಗೋಷ್ಠಿಗೆ ನಾನು ಮುಕ್ತಾಯ ಮಾಡಿದೆ. 1998 ನನ್ನ ಸಂಗೀತ ಸೇವೆಯನ್ನು ಗುರುತಿಸಿ ಸರ್ಕಾರನೇ ನನಗೆ ಕರೆದು ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದು 1998. ನಾನು ಮತ್ತು ನಮ್ಮ ಮಂಜುನಾಥ್ ಇದ್ದಾರಲ್ಲ, ಅದ್ರ ಜಯದೇವ, ಅದು ನಂದು MAD ಆಗಿರೋದ್ರಿಂದ ನಾನು ನನ್ನ ನಂತರ MAN ಇಬ್ಬರು ಅಕ್ಕಪಕ್ಕದಲ್ಲಿ ಕುಳಿತುಕೊಂಡು ತೊಗೊಂಡಿದ್ದು ನೆನಪಿದೆ ಇನ್ನು 98. ಸೊ ಆ ಜರ್ನಿ ತುಂಬ ಐ ಆಮ್ ವೆರಿ ಯಂಗ್, ನಮ್ದು ಯಂಗೆಸ್ಟ್ ಮ್ಯಾನ್ ಟು ಗೆಟ್ ದ ಅವಾರ್ಡ್. ಈಗೆಲ್ಲ ಏನೋ ರೂಲ್ ಮಾಡಿದ್ರೆ 60 ವರ್ಷ ಆದಮೇಲೆ ಕೊಡಬೇಕು ಅಂತ. ಆ ರೂಲ್ ಆವಾಗ ಇದ್ದಿದ್ರೆ ನಾನು ಈಗ ಪ್ರಯತ್ನ ಮಾಡಬೇಕಾಗಿತ್ತು. ಈಗ ಪ್ರಯತ್ನ ಮಾಡಬೇಕನ್ನೋ ಪದ ಬಳಸ್ತೆ. ಯಾಕೆಂದರೆ
ಮೊದಲೆಲ್ಲ ನಾವು ಯಾರು ಕೇಳ್ತಾ ಇರಲಿಲ್ಲ, ನಾವು ಯಾರು ರಾಜ್ಯ ಪ್ರಶಸ್ತಿ ಕೊಡಿ, ಯಾವ ಪ್ರಶಸ್ತಿ ಕೊಡಿ ಅಂತ ನಾವು ಕೇಳಿದವರೆಲ್ಲ. ಅಪ್ಲಿಕೇಶನ್ ಹಾಕಂಗಿಲ್ಲ. ಇನ್ಫ್ಯಾಕ್ಟ್ ನೋ ಅಪ್ಲಿಕೇಶನ್ ನಥಿಂಗ್. ಮುದ್ದು ಕೃಷ್ಣ ಅವರು ನಿರ್ದೇಶಕರಾಗಿದ್ದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಫೋನ್ ಮಾಡಿದ್ರು ಅವರು, ಎಲ್ಲಿದ್ದೀರಾ ಅಂತ. ನನ್ನ ತಂಗಿ ಮದುವೆದು ನಾನು ವೆಡ್ಡಿಂಗ್ ಕಾರ್ಡ್ ಹಂಚ್ತಾ ಇದ್ದೆ ಮೈಸೂರಿನಲ್ಲಿ. ಫೋನ್ ಮಾಡಿದ್ರು ಅವರು, ಏನು ಎಲ್ಲಿದ್ದೀರಿ ಅಂತ. ರಾಜ್ಯ ಪ್ರಶಸ್ತಿ ನಿಮಗೆ ಸರ್ಕಾರ ಘೋಷಣೆ ಮಾಡಿದೆ, ಬಂದು ಸ್ವೀಕಾರ ಮಾಡಬೇಕು ಅಂತ. ಬಯೋಡೇಟಾ ನಿಮ್ಮ ಬಯೋಡೇಟಾ ಎಲ್ಲ ನಮ್ಗೆ ಗೊತ್ತೇ ಇದೆ, ಇನ್ನೇನಾರು ಇದ್ರೆ ಒಂದು 2-3 ಪದ ಹೇಳಿ ನಾನು ಸೇರಿಸ್ಕೊಳ್ತೀನಿ. ಸೊ ದೆನ್ ಈ ಕಾಳ್ಮಿ ಅಂತ 31st ನಾವು 1ನೇ ತಾರೀಕು ಹೋಗಿ ತೊಗೊಂಡಿದ್ದು, ನವಂಬರ್ 1. ಆಗ ಟೌನ್ ಹಾಲ್ನಲ್ಲಿ ಪ್ರಶಸ್ತಿ ಪ್ರದಾನ ಮಾಡ್ತಾಯಿದ್ರು, ಐ ರಿಮೆಂಬರ್. ಸೊ ಹೀಗೆ ಇಲ್ಲಿ ಇದು ನನಗೆ ರಾಜ್ಯ ಪ್ರಶಸ್ತಿ ಬಂದು ಕೊಟ್ಟಿದ್ದಂಥ ಪದಕ. ಆವಾಗೆಲ್ಲ ಅಷ್ಟೇ ಕೊಡ್ತಾಯಿದ್ರು, ಒಂದು ಚಿನ್ನದೊಂದು ಸಣ್ಣದೊಂದು ಪದಕ ಕೊಡೋರು. ಈಗೆಲ್ಲ 1 ಲಕ್ಷನೇ ಏನೋ ಕೊಡ್ತಾರೆ, ಹಾಗೆಲ್ಲ ಅದೆಲ್ಲ ಇರಲಿಲ್ಲ. ಸೊ ತುಂಬ ನನಗೆ ಎಲ್ಲ ಕಡೆ ಕರೆದು ಸನ್ಮಾನ ಮಾಡಿರ್ತಿದ್ದೆ. ನಾನು ತುಂಬ ಹೊರದೇಶಗಳಲ್ಲಿ ಸಿಂಗಾಪುರ್, ಅಲ್ಲಿಂದ ಕತಾರ್, ಅಮೇರಿಕಾ, 2009 ಎಲ್ಲ ಕಡೆ ಹೋಗಿ ಬಂದಿದ್ದೀನಿ. ಅದು ನನ್ನ ಸಂಗೀತ ಜರ್ನಿಗೆ ಸಂದಂಥ ಒಂದು ಗೌರವ. ಇದರಲ್ಲಿ ಒಂದು 100 ಘಟನೆಗಳಿದೆ ನಾವು ಹೇಳ್ಬೇಕಂದ್ರೆ. ಮರೆಯಲಾಗದಂದರೆ ನಾನು ಗುರು ಇಬ್ಬರು ಅವಾಗ ಫಸ್ಟ್ ಟೈಮ್ ಆರ್ಗನ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದರು. ಆರ್ಗನ್, ಒಂದು ದೊಡ್ಡದೊಂದು ಆರ್ಗನ್. ಅದು ಬಾಂಬೆಲಿ ತರಬೇಕು. ಇಬ್ಬರು ಬಾಂಬೆಗೆ ಹೋಗಿ ಒಂದು ಟ್ಯಾಕ್ಸಿನಲ್ಲಿ ಇಟ್ಕೊಂಡು ನಮಗೆ ಫ್ಲೈಟು ಮಿಸ್ ಆಗಿಬಿಡುತ್ತೆ ಅಂಥೇಳಿ ತುಂಬ ಫಾಸ್ಟಾಗಿ ಬರ್ತಾಯಿದ್ವಿ. ಹೊಸದು ತೊಗೊಂಡಿದ್ದೀವಿ. ಅವನ್ಯಾರೋ ಬಂದು ಜೋರಾಗಿ ಬ್ರೇಕ್ ಆಗಿ ಅದು ಮೇಲಿಂದ ಹಾಗೆ ಕೆಳಗಡೆ ಬಿದ್ದು ಕೊನೆಗೇನೂ ಆಗಿರಲಿಲ್ಲ ಸದ್ಯ. ಅದು ತೊಗೊಂಡು ಬಂದು ಫಸ್ಟ್ ಟೈಮ್ ವಿ ಇಂಟ್ರಡ್ಯೂಸ್. ದೆನ್ ಅದಾದಮೇಲೆ ಸಿಂಗಾಪುರಿಂದ ವಿ ಬಾಟ್ ಎಕೋ. ಆವಾಗ ಫಸ್ಟ್ ಹಲೋ ಅಂದರೆ ಹಲೋ 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 ಜನ ಎಲ್ಲ ಒಂದು ಇದಾಗ್ತಿದ್ರು. ಆಮೇಲೆ ಈ ಕಾರ್ಡ್ಲೆಸ್ ಮೈಕ್ಸ್ ತರೋದು, ಆ ಥರ ಎಲ್ಲ ಇನ್ನೋವೇಷನ್ಸು, ಹೊಸ ವಾದ್ಯಗಳಂತಂದು ನಾವು ಮಾಡಿದ್ದು. ಈಗ ಅನಿಸುತ್ತೆ ಅವಾಗ ಒಂದೊಂದು ವಾದ್ಯಗಳು ನಾವು ತರ್ತಿದ್ದೋ ಆಟೋಮೆಟಿಕ್ಕಾಗಿ 1 ಇಯರಲ್ಲಿ ಅದು ಎಲ್ಲ ಫೇಡ್ ಔಟ್ ಆಗ್ತಿತ್ತು. ಆ ಒಂದೊಂದು ವಾದ್ಯಗಳನ್ನು ನಾವು ತರಲಿಕ್ಕೆ ಇಲ್ಲಿಂದ ಸಿಂಗಾಪುರ್ಗೆ ಹೋಗಿ ಹಾಗೆಲ್ಲ ಸಿಗ್ತಾ ಇದ್ದಿದ್ದೆ. ನಮ್ಮ ಮಾರ್ಕೆಟು ನಿಯರೆಸ್ಟ್ ಮಾರ್ಕೆಟ್ ಇಸ್ ಸಿಂಗಾಪುರ್, ಅಮೇರಿಕಾ ಎಲ್ಲ ದೂರ ಆಗ್ತಿತ್ತು. ಹಾಗಾಗಿ ನಾವು ದ ಫಸ್ಟ್ ಸೌಂಡ್ ಸಿಸ್ಟಮ್ ತಂದಿದ್ದು ನಾನು ಬೆಂಗಳೂರಿಗೆ 83-84 ಚೆನ್ನಾಗಿ ನೆನಪಿದೆ. 83-84 ಐ ಬಾಟ್ PV ಸೌಂಡ್ ಅನ್ನೋದನ್ನು ಒಂದು ತೊಗೊಂಡು ಬಂದಿದ್ದೆ ನಾನು. ಅದು ಎಷ್ಟು ನನಗೆ ಇದಾಗಿತ್ತಂದರೆ, ಅದು ತುಂಬ ವೆಯ್ಟ್ ಅಲ್ವಾ ಸ್ಪೀಕರ್ಸ್ ಎಲ್ಲ. ಆವಾಗ ನಮ್ಮ ಬೆಂಗಳೂರಿನಲ್ಲಿ ನಮಗೆ ಏನು ಪೋರ್ಟ್ ಇರಲಿಲ್ಲ, ಇಲ್ಲಿ ಡೈರೆಕ್ಟ್ ಫ್ಲೈಟ್ ಇರಲಿಲ್ಲ. ಚೆನ್ನೈ ಆ ಆಂಪ್ಲಿಫೈರ್ ಒಂದು 400 ವಾಟ್ಸ್ ಆಂಪ್ಲಿಫೈರ್ ತುಂಬ ಹೆವಿಯಾಗಿತ್ತು. ಅದನ್ನಾಗೆ ಕೈಯಲ್ಲೇ ನಾನು ಹಿಡ್ಕೊಂಡು ಬಂದೆ. ಅದರಲ್ಲಿ ಒಂದು ಸಣ್ಣದು ಒಂದು ಅಲ್ಲಲ್ಲಿ ಈ ಕಾಪರ್ ಜೊತೆಗೆ ಅಥವಾ ವೆಲ್ಡ್ ಮಾಡೋಂಥ ಇದಕ್ಕೆಲ್ಲ ಸ್ವಲ್ಪ ಏನೋ ಗೋಲ್ಡಲ್ಲಿ ಮಾಡಿರ್ತಾರೆ ಅವರು, ಅದನ್ನು ಸೀಸ್ ಮಾಡಿಬಿಟ್ರು. ಆಮೇಲೆ ನಾನು ಹೋಗಿ, ಇಲ್ಲ ಸರ್ ನೀವು ಎಲ್ಲ ಬಿಚ್ಚಿದ್ರೆ ಮತ್ತೊಂದು ರಿಪೇರಿಗೆ ವಾಪಸ್ ಅಲ್ಲೇ ಕಳಿಸ್ಬೇಕು. ಮತ್ತೆ ಹೋದರೆ ಅವಾಗ 400% ಇತ್ತು ಇದು ಕಸ್ಟಮ್ಸ್ ಡ್ಯೂಟಿ. ಆಮೇಲೆ 250 ಆಯಿತು. ಈಗ ಬಿಡಿ, ಈಗೆಲ್ಲ ಇಲ್ಲ ತರಿಸ್ತಾರೆ ಮಾಡ್ತಾರೆ, ಎಲ್ಲ ಸಹಜ ಆಗೋಗಿದೆ. ಸುಮ್ಮನೆ ನಿಮ್ಗೆ ಹಿಂದಿಂದೊಂದು ನೆನಪಾಗಿದ್ದು ನಾನು ಹೇಳ್ತೀನಿ. 100 ಒಂದು ಪುಸ್ತಕ, ನಾನು ಈಗ ನನ್ನ ಬಯೋಗ್ರಫಿ ಇತ್ತೀಚೆಗೆ ನಾನು ನಂದು 2 ಕಾದಂಬರಿ ಬರೆದಿದ್ದೀನಿ. ಒಂದು ತಮಟೆ, ಇನ್ನೊಂದು ಮಹಾಮಾಯೆ. ಈಗ ತಮಟೆನ ಸಿನಿಮಾ ಮಾಡಿದ್ದೀನಿ. ಅದು ನಾನು ಬಿಡುಗಡೆಗೆ ಮುನ್ನನೇ 2ನೇ ಮುದ್ರಣ ಕಂಡಂಥ ಕಾದಂಬರಿ. ಅದು ನಾನು ಈ ರೀತಿ ಬರೆದಿದ್ದೀನಿ ಅಂಥೇಳಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತೆ. ನನಗೆ 1150 ಆರ್ಡರ್ಸ್ ಬಂದುಬಿಡ್ತು. ಸೊ ಇಮಿಡಿಯೇಟ್ಲಿ 2,000 ಮಾಡಿ ಅದನ್ನು ಪುಸ್ತಕ ಬಿಡುಗಡೆ ಮಾಡಿ ಎಲ್ರಿಗೂ ಕೊಟ್ಟಿದ್ದೆ. ಅದಾದಮೇಲೆ ಮಹಾಮಾಯೆ, ನಾನು ಐ ಮಸ್ಟ್ ಸೇ ಥ್ಯಾಂಕ್ಸ್ ಟು ನನಗೆ ಕುಂ ವೀರಭದ್ರಪ್ಪ ಅವ್ರು, ನಾನು ಜೊತೆಯಾಗಿ ಹೋಗಿದ್ದೆ. ಅವ್ರದ್ದೊಂದು ಪುಸ್ತಕದಲ್ಲಿ ನನ್ನದೇ ಒಂದು ಅಧ್ಯಾಯ ಬರೆದಿದ್ದಾರೆ ಅವರು. ನನ್ನ ಜೊತೆ ಅಮೇರಿಕಾ ಇಬ್ಬರು ಜೊತೆಗೆ ಒಂದೇ ರೂಮಲ್ಲಿದ್ದು ಅಮೇರಿಕಾ ಸುತ್ತಾಟ ಮಾಡಿದಂಥ ಸಂದರ್ಭ. ಅವರು ಅದಕ್ಕೆ ನನಗೆ ಮುನ್ನುಡಿ ಬರೆದ್ರು. ಡಾಕ್ಟರ್ ಸಿದ್ಧಲಿಂಗ ಅವರು ಬೆನ್ನುಡಿ ಬರೆದಿದ್ದಾರೆ. 2ನೇದು ನಂದು ಮಹಾಮಾಯಿಗೆ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಮುನ್ನುಡಿ. ನಮ್ಮೆಲ್ಲರ ಮೆಚ್ಚಿನ ಬರಗೂರು ರಾಮಚಂದ್ರಪ್ಪ ಅವರು ಅದಕ್ಕೆ ಬೆನ್ನುಡಿ ಬರ್ಕೊಟ್ಟಿದ್ದಾರೆ. ಅವರು ಸಾಮಾನ್ಯವಾಗಿ ಬ್ಯುಸಿಯೆಸ್ಟ್ ಪರ್ಸನ್ ಆಗಿದ್ದು ನಾನು ಕೊಟ್ಟಾಗ
ಸಂದರ್ಭದಲ್ಲಿ ಅವರ ಬ್ರದರ್ ಏನೋ ಹಾಸ್ಪಿಟ್ಲೈಸ್ ಆಗಿದ್ದರು. ಅಂಥದ್ರಲ್ಲೂ ಅದು ಶೀಘ್ರದಲ್ಲಿ ಮಾಡಿಕೊಟ್ರು. ಮತ್ತು ಇದೆಲ್ಲ ಬಿಡುಗಡೆಗೆ ಸಹಕಾರ ಮಾಡಿದಂಥವ್ರು ಭಾಳಷ್ಟು ನಮ್ಮ ಗೆಳೆಯರು. ಮೊದಲು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಏನು ಸೆಕ್ರೆಟ್ರಿ ಆಗಿದ್ದರು. ಮೊದಲು ಅವರು ಅಗ್ನಿಪತ್ರಿಕೆಯಲ್ಲಿದ್ದರು, ರಾಜಶೇಖರ್ ಹತ್ಗುಂದಿ ಅಂತ. ಅವರು ಭಾಳಷ್ಟು ಜನ, ನಮ್ಮ GS ಮೂರ್ತಿ ನಮ್ಮ ವೆರಿ ಗುಡ್ ಆರ್ಟಿಸ್ಟ್ ಮತ್ತು ಇದಕ್ಕೆ ಅಕಾಡೆಮಿಗೆ ಅಧ್ಯಕ್ಷರಾಗಿದ್ದರು. ಅವರು ಮೂರ್ತಿ ಅವ್ರು ಗೊತ್ತಲ್ಲ ನಿಮಗೆ. ಅವರು ನನ್ನ 2 ಕಾದಂಬರಿಗೆ ಮುಖಪುಟ ಅವರೇ ನನಗೆ ಬರೆದು ಕೊಟ್ಟಿದ್ದಾನೆ. ಒಂದು ಅವ್ರಿಗೆ ಧನ್ಯವಾದ ಯಾಕೆ ಕೇಳ್ತೀನಿ ಅಂದರೆ, ಈ ಡಿಂಟ್ ಈವನ್ ಟೇಕನ್ ಎ ಸಿಂಗಲ್ ಪೈ ಆ್ಯಸ್ ಎ ರೆಮ್ಯುನರೇಷನ್. ಬ್ರದರ್ ನೀವು ಬರೆದಿದ್ದೀರಿ, ನನ್ನ ಒಂದು ಸೇವೆ ಇರಲಿ ಇದು ಅಂಥೇಳಿ ಈ ರೀತಿ ನನ್ನ ಇದಕ್ಕೆ ಭಾಳ ಜನ ಸಹಕಾರ ಮಾಡಿದ್ರು. ಇನ್ನೂ 4 ಸಬ್ಜೆಕ್ಟ್ ರೆಡಿ ಮಾಡಿದ್ದೀನಿ, ಒಂದು 4 ಪುಸ್ತಕ ಬರೆಯೋಕ್ಕೆ. ಸ್ವಲ್ಪ ಸಮಯದ ಅಭಾವ. ಈ ಮಧ್ಯದಲ್ಲಿ ನಿಮ್ಗೆ ಗೊತ್ತಿದೆ ನನ್ನ ರಾಜಕೀಯ ಒಂದಷ್ಟು ಪ್ರಯಾಣ, ಅದರಲ್ಲಿ ಒಂದಷ್ಟು ವರ್ಷಗಳನ್ನು ವಿನಾಕಾರಣ ಕಳೆದಿದ್ದೀನಿ. ಇರಲಿ, ಸಮಯ ವ್ಯರ್ಥ ಅಷ್ಟೇ. ಇಲ್ಲಾಂದರೆ ಇನ್ನೊಂದು 8-10 ಪುಸ್ತಕಗಳು ಬರೆಯೋದು. ಆದರೆ ಅನುಭವ ಇದೆಯಲ್ಲ, ಅಲ್ಲಿ ಅನುಭವ ಅದು ಅದರ ನೀವು ನನ್ನ ತಮಟೆ ಓದಿ, ಇಸ್ ಎ ಸೌಂಡ್ ಆಫ್ ಸೊಸೈಟಿ. ತಮಟೆ ವಾದ್ಯ ಇದೆಯಲ್ಲ, ಅದಕ್ಕೊಂದು ಭಾಳ ಇತಿಹಾಸ ಇದೆ. ಹಿಂದೆ ನೀವು ಸಾಲ ವಸೂಲಿಗಾರರು ಮಾಡುವಾಗ ತಮಟೆ ಹೊಡೆಯೋರು, ಆಮೇಲೆ ಯಾರಾದರೂ ದೈವಾಧೀನರಾದರೆ ದಿವಂಗತರಿಗೆ ಆ ಹೆಣವನ್ನು ಎತ್ಕೊಂಡು ಹೋಗುವ ಸಂದರ್ಭದಲ್ಲಿ ನುಡಿಸೋಂಥದ್ದಾಗಲಿ, ತಾಯಿ ಉತ್ಸವಗಳಿಗೆ ನುಡಿಸೋಂಥದ್ದಾಗಲಿ, ಯಾವುದೇ ಒಂದು ಹಬ್ಬ ಹರಿದಿನಗಳನ್ನು ಸಾರಲಿಕ್ಕಾದರೂ ಬಳಸೋಂಥ, ಹೀಗೆ ಅದು ಇಟ್ಸ್ ಎ ಕೈಂಡ್ ಎ ಸೌಂಡ್ ಆಫ್ ಸೊಸೈಟಿ ಅಂತಲೇ ಅದಕ್ಕೊಂದು ಟ್ಯಾಗ್ಲೈನ್ ಮಾಡಿದ್ದೀನಿ ನಾನು. ಅದನ್ನು ಒಬ್ಬ ವಾದ್ಯಗಾರ ಯಾವ ರೀತಿ ತನ್ನ ಒಂದು ತಮಟೆನ ಕಳ್ಕೊಳ್ತಾನೆ ಒಂದು ಕಾರ್ಯಕ್ರಮದಲ್ಲಿ, ಅದನ್ನು ಪಡ್ಕೊಳ್ಳೋಷ್ಟರಲ್ಲಿ ಅವನ ಜೀವನ ಯಾವ ಅನ್ನೋದೇ ಒಂದು ಬೇಸ್ ಮಾಡಿ ಅದ್ರಲ್ಲಿ ಬರೋವಂಥದ್ದನ್ನೆಲ್ಲ ಇಟ್ಕೊಂಡು ಬರ್ತೀನಿ. ದಯಮಾಡಿ ಓದಿ. ತುಂಬ ಜನ ಒಳ್ಳೆ ಇದನ್ನು ಮೆಚ್ಚುಗೆ ಪಡಿಸಿದ್ದಾರೆ, ವ್ಯಕ್ತಪಡಿಸಿದ್ದಾರೆ. ನನ್ನ ಮಹಾಮಾಯೆ ಇಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ. ಮಲ್ಲೇಪುರಂ ವೆಂಕಟೇಶ್ವರ ಮುನ್ನುಡಿ ಬರೀ ಸರ್ ಅಂದರೆ ಅವರೆಲ್ಲೋ ಡೆಲ್ಲಿಗೆಲ್ಲ ಹೋಗಿದ್ರಂತ. ಏರ್ಪೋರ್ಟಲ್ಲಿ ಕೂತ್ಕೊಂಡು ಪೂರ್ತಿಯಾಗಿ ನಾನು ತೊಗೊಂಡು ಅದನ್ನು ಮುಗಿಸೋವರೆಗೂ ನಾನು ಅದನ್ನು ಇಡಲಿಕ್ಕಾಗಲಿಲ್ಲ. ಇಮಿಡಿಯೇಟಾಗಿ ಅದನ್ನು ಮುಗಿಸಿ ನಾನು ಕೊಟ್ಟೆ. ಒಳ್ಳೆ ಸಿನಿಮಾ ನೋಡ್ದಂಗೆ ಆಗ್ತಾಯಿತ್ತು ನೀವು ಬರೆದಿರೋದು ಅಂತ ನನಗೆ. ಅವರು ನಮ್ಮ ಕುಮ್ಮಿಯವರು ಇವರೆಲ್ಲ ನಮಗೊಂದು ಪ್ರೋತ್ಸಾಹ ಕೊಟ್ಟಿದ್ದು. ನನಗೆ ಭಾಳ ಚಿಕ್ಕ ವಯಸ್ಸಿಂದ ಬರೆಯೋ ಒಂದು ಹುಚ್ಚಿತ್ತು, ಸಮಯ ಇರಲಿಲ್ಲ ನಮಗೆ. ಆಗ ವಾದ್ಯಗೋಷ್ಠಿಗಳು ಒಂದು ತಿಂಗಳಲ್ಲಿ ನೀವು ನಂಬ್ತೀರಾ 50 ಕಾರ್ಯಕ್ರಮ ಮಾಡಿದ್ದುಂಟು. ನಾವು 60 ಕಾರ್ಯಕ್ರಮ ಮಾಡಿದ್ದೀವಿ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ, ಕೆಲವೊಮ್ಮೆ ನಮ್ಮದು ಕಾರ್ಯಕ್ರಮ ಸಿಗ್ತಲ್ಲ ಅಂತ ರಾತ್ರಿ 12 ಗಂಟೆಗೆ ಶುರು ಮಾಡಿ ಬೆಳಿಗ್ಗೆವರೆಗೂ ಮಾಡಿರೋಂಥದ್ದೆಲ್ಲ ಇದೆ. ಒಂದೇ ದಿನ 4 ಪ್ರೋಗ್ರಾಮ್ ಮಾಡಿದ್ದೀನಿ ನಾನು. ಬೆಳಿಗ್ಗೆ 10 ಗಂಟೆಗೊಂದು, ಮಧ್ಯಾಹ್ನ 3 ಗಂಟೆಗೊಂದು, ಸಂಜೆ 6 ಗಂಟೆಗೊಂದು, ರಾತ್ರಿ 11 ಗಂಟೆಗೊಂದು. ಈ ಥರ ನಮಗೆ ಡಿಮ್ಯಾಂಡ್ ಆ ಥರ ಇತ್ತು ಆಗ ಕಾರ್ಯಕ್ರಮದಲ್ಲಿ. ಹೌದೌದು, ಅದು ಭಗವಂತನ ಮತ್ತು ನಮ್ಮ ಕಲಾಪ್ರೇಮಿಗಳ ಆಶೀರ್ವಾದ. ಸೊ ಆ ಜರ್ನಿನೇ ಹೇಳ್ಬೇಕಂದ್ರೆ ನಿಮ್ಗೆ ಬಹುಶಃ ನನ್ನ ಇಂಟರ್ವ್ಯೂ ನಿಮಗೆ ಒಂದು ದಿನ ಎಲ್ಲ ಬೇಕು, ಪೂರ್ತಿ ದಿನ ಆಗಿಬಿಡುತ್ತೆ. ಚಿಕ್ಕದಾಗಿ ಹೇಳ್ತೇನೆ. ಸೊ ವಾದ್ಯಗೋಷ್ಠಿನಲ್ಲಿ ರಂಗದಲ್ಲಿ ಒಂದಷ್ಟು ಮಾಡಿದೆ. ಆಮೇಲೆ ಎಲ್ಲ ಈಗ ಟ್ರ್ಯಾಕ್ ಬಂತು, ಸಂಸ್ಕೃತಿ ಬರ್ತಿತ್ತಲ್ಲ ಅಂಥೇಳಿ ನಾನು ಬಿಟ್ಟೆ. ನಾನು ರಾಮನಗರಕ್ಕೇನೋ ಶಿಫ್ಟ್ ಮಾಡ್ತಾರೆ. ದಟ್ ಈಸ್ ಅ ಬೆಟರ್ ಚಾಯ್ಸ್. ಇಲ್ಲಿ ರಾಜಕೀಯದ ಪ್ರಾಬ್ಲಮ್ಮು. ಅಲ್ಲಿ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರಿದ್ದರು, ಅವ್ರು ಕೊಟ್ಟರು ಅಂತಾರೆ. ಇಲ್ಲಿ HD ಕುಮಾರಸ್ವಾಮಿ ಅವರಿದ್ದರು ಮುಖ್ಯಮಂತ್ರಿ, ಅವ್ರ ಟೈಮಲ್ಲಿ ಅವ್ರ ಜಿಲ್ಲೆಗೆ ತರಬೇಕಂತ ಅವರು. ಇದೆಲ್ಲ ಏನೋ ಒಂದು ಏನೋ ಕನ್ನಡ ಚಿತ್ರರಂಗಕ್ಕೆ ಒಂದು ಶಾಪ ಅಂತ ಕಾಣುತ್ತೆ. ಇದು ಒಂದು ಒಳ್ಳೆ ಚಿತ್ರನಗರಿ ಮಾಡಲಿಕ್ಕೆ ಯಾರೂ ಪ್ರಯತ್ನ ಮಾಡಲಿಲ್ಲ. ಸೊ ಆ ಮಧ್ಯದಲ್ಲಿ ನಾನು ಮ್ಯೂಸಿಕ್ ಮಾಡ್ತಿದ್ದೆ, ಬೇರೆ ಬೇರೆ ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಿದ್ದೆ. ಹೌದು, ಮಾಡಿದೆ. ಆಗ ಏನು ಸರ್ ನೀವೇ ಸ್ಮಾರ್ಟ್ ಆಗಿದ್ದೀರಾ, ನೀವೇ ಹೀರೋ ಆಗಿ ಮಾಡ್ಬೋದಲ್ಲ. ನಾನು ಮೊದಲನ್ನ ನಿರ್ಮಾಣ ಮಾಡಿದ್ದು, ಸಂಗೀತ ನೀಡಿದ್ದು ಸಿನಿಮಾ ಇಂಡಿಯನ್. ಅದರಲ್ಲಿ ದೇವರಾಜ್ ಹೀರೋ, ಸಿತಾರನ ನಾನೇ ಕರ್ಕೊಂಡ್ಬಂದು ಇಂಟ್ರೊಡ್ಯೂಸ್ ಮಾಡಿದ್ದು. ನಾನು ನಮ್ಮ 3 ಜನ ಗೆಳೆಯರು ಸೇರಿ ಮಾಡಿದ್ದು ಇಂಡಿಯನ್ ಅಂತ ಒಂದು ಸಿನಿಮಾ, ನಿಮಗೆ ನೆನಪಿರ್ಬೋದು. ಆ ಇಂಡಿಯನ್ ಸಿನಿಮಾ 93ರಲ್ಲಿ ಪ್ರಾರಂಭ ಆಯಿತು. 94ರಲ್ಲಿ ಅದನ್ನು ನಾವು ಬಿಡುಗಡೆ ಮಾಡಿದೋ. ತದನಂತರ ಆಗೆಲ್ಲ ಕನ್ನಡ ಸಿನಿಮಾ ತೆಲುಗುಗೆ ಭಾಳ ಡಬ್ಬ ಆಗ್ತಾಯಿತ್ತು. ಸೊ ಆಗ ವೀರಪ್ಪ ಮೊಯ್ಲಿ ಅವರು CM ಆಗಿದ್ರು, ಅವರೇ ಬಂದು ಇನಾಗ್ರೇಟ್ ಮಾಡಿದ್ರು, ನನ್ನ ನೆನಪಿದೆ. ಅದಾದಮೇಲೆ 94 ಎಂಡಿಗೆ ಈ ಸಿನಿಮಾ ಆದ ತಕ್ಷಣ ನಂದೇ ಮಹಾಚತುರ ಅಂತ ನಾನೇ ನಿರ್ದೇಶನ ಮಾಡಿ ನಾನೇ ಹೀರೋ ಆಗಿ ಒಂದು ಆ್ಯಕ್ಟ್ ಮಾಡಿದೆ. ಅದು ಒಂದು 20-30 ವರ್ಷ
ಮುಂದಾಲೋಚನೆ ಇಟ್ಕೊಂಡಿದ್ದಂಥ ಸಿನಿಮಾ. ನೀವು ಈಗ ನೋಡಿದ್ರೆ ಈಗಿನ ಕಾಲಕ್ಕೆ ಟ್ರೆಂಡ್ ಸಿನಿಮಾ ಅದು. ಆ ಕಾಲದಲ್ಲೇ ನಾನು ಅದು ಡ್ಯುಯಲ್ ಕ್ಯಾರೆಕ್ಟರ್ ಮಾಡಿದ್ದೆ. ಒಂದು ಲೆವೆಲ್ಗೆ ಅದು ಒಂದು ಡಿಫ್ರೆಂಟ್ ಆದಂಥ ಹೆಸರು ತಂದು. ಅದಾದಮೇಲೆ ನಾನು ಮಾಡಿದ್ದು ಹೀರೋಗೆ ಆ್ಯಕ್ಟ್ ಮಾಡಿದ್ದು ಪೊಲೀಸ್ ಆಫೀಸರ್ಸ್. ಈಗಲೂ ಬರ್ತಾ ಇರುತ್ತೆ ಆಂಧ್ರ ಹೆಂಡತಿ, ಓಕೆ ಸರ್ ಓಕೆ, ಅದೇ ದೇವರಾಣೆ ಚೆಲುವೆ ಅಂತ ಒಂದು ಹಾಡು ಆ ಬಸ್ಸಲ್ಲಿ ಈಗಲೂ ಜನ ಹೋದ ಕಡೆ ಎಲ್ಲ ಕೇಳ್ತಿರ್ತಾರೆ. ಅದಾದಮೇಲೆ ಹೀಗೂ ಉಂಟೆ ಅಂತ ಒಂದು ಸಿನಿಮಾ ಮಾಡಿದೆ, ಲವ್ ಸ್ಟೋರಿ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ. ಒಂದೆರಡು ಸಿನಿಮಾ ಮಾಡಿಲ್ಲ. ಇವಾಗೆಲ್ಲ ಹುಡುಗರು ಹೇಳ್ತಾರೆ ನಾವು ಇಷ್ಟೊಂದು ಸಿನಿಮಾ ಮಾಡಿದರೆ ನಾವು ಅದ್ರ ಬಗ್ಗೆ ಏನು ಹೇಳ್ಕೊಳ್ಳಲ್ಲ. ಸೊ ಸಿನಿಮಾ ರಂಗದಲ್ಲಿ ಇಷ್ಟೆಲ್ಲ ಸಿನಿಮಾ ನಿರ್ದೇಶನ, ಸಂಗೀತ ನಿರ್ದೇಶನ ಮಾಡ್ಕೊಂಡು ಬರ್ತಿದ್ದೆ. ನಮ್ಮ ಸ್ಟುಡಿಯೋದಲ್ಲಿ ನನಗೆ ರಾಜಕೀಯಕ್ಕೆ ಬರಬೇಕು ಅಂತ ಮಾಡಿದವರು ಜೀವರಾಜ್ ಆಳ್ವಾರ್ ಅವರು. ನಾನು ಯಾವತ್ತೂ ಮರೆಯಲ್ಲ ಅವ್ರನ್ನ. ಈಸ್ ಮೈ ವೆರಿ ಗುಡ್ ಫ್ರೆಂಡ್. ಅವ್ರಿಗೆ ಕಲೆ ಬಗ್ಗೆ ತುಂಬ ಒಂದು ಗೌರವ ಇರ್ತಿತ್ತು, ಕಲಾವಿದರನ್ನು ಗೌರವಿಸ್ತಿದ್ರು. ಈಗ ನೀವು ರಾಜಕೀಯದಲ್ಲಿ ಅದನ್ನೇನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಈಗ ಬಣ್ಣ ಹಚ್ಚಿದಾಗ ಡೈಲಾಗ್ ಪೇಪರ್ ಇಟ್ಕೊಂಡಾಗ ನಾವು ಆ್ಯಕ್ಟ್ ಮಾಡ್ತೀವಿ. ಯಾವ ಬಣ್ಣ ಬೇಕಿಲ್ಲ, ಯಾವ ಆ್ಯಕ್ಟ್ ಬೇಕಿಲ್ಲ, ಯಾವ ಡೈಲಾಗ್ ಶೀಟ್ ಬೇಕಿಲ್ಲ. ಇವತ್ತಿಟ್ಟರೆ ಅವ್ರ ಮುಂದೆ ಕ್ಯಾಮ್ರಾ ಆನ್ ಆದರೆ ಸಾಕು, ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ದಟ್ ಈಸ್ ಅವ್ರ ಕಲೆ. ಅದು ವಿ ಶುಡ್ ಅಪ್ರಿಷಿಯೇಟ್ ದೇರ್ ಆರ್ಟ್ ಆಲ್ಸೋ. ಸೊ ಜೀವರಾಜ್ ಆಳ್ವ ಅವರು ನನಗೆ ನಮ್ಮ ಸ್ಟುಡಿಯೋನಲ್ಲಿ ಬಂದು ಪ್ರಚಾರಕ್ಕಾಗಿ ಹಾಡುಗಳನ್ನು ಎಲ್ಲ ಪಕ್ಷಗಳಿಗೂ ನಾನು ಮಾಡ್ತಿದ್ದೆ. ಇಂಥ ಪಕ್ಷ ಎಲ್ಲ ಪಕ್ಷಗಳಿಗೆ ವೀಸ್ ಟು ಗಿವ್ ಪ್ರಚಾರ ಗೀತೆಗಳು ಅವನ್ನೆಲ್ಲ ನಾನು ಕೊಡ್ತಾಯಿದ್ದೆ. ಅಲ್ಲಿಂದ ನನ್ನ ಸಣ್ಣದಾಗಿ ಒಂದು ಶುರು ಆಯಿತು. ಮತ್ತು ಅವ್ರ ಜೊತೆಲೇ ಇದ್ದೆ. ಪಾಪ ಅವರು ಭಾಳ ಕಾಲ ಮರಣ ಹೊಂದರು. ಅವರು ನಮ್ಮ ರಾಮಕೃಷ್ಣ ಹೆಗಡೆ ಅವರು. ಭಾಳ ಬೇಸರ ಅಂದರೆ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಸುಮಾರು 100 ಎಕರೆಯಲ್ಲಿ ಹೆಸರುಘಟ್ಟದಲ್ಲಿ ಕೊಟ್ಟರು ಒಂದು ಚಿತ್ರನಗರಿ ಮಾಡಲಿಕ್ಕೆ. ನಮ್ಮ ಮಹಾನ್ ಘಟಾನುಘಟಿ ನಾಯಕರುಗಳು ಯಾರೂ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಅಲ್ಲೇ ಆಗಿದ್ದಿದ್ರೆ ಒಂದು ತುಂಬ ಅದ್ಭುತವಾದಂಥ ಒಂದು ಚಿತ್ರನಗರಿ ಮಾಡ್ಬೋದಾಗಿತ್ತು. ಹೌದು, ಅವಾಗ ಕೊಟ್ಟಿದ್ದು. ಅದನ್ನು ಮಾಡಲೇ ಇಲ್ಲ. ಕೊನೆಗೆ ಯಾವುದು ಬೇರೆ ಇಲಾಖೆಗಳಿಗೆಲ್ಲ ಅದು ಹಂಚೋಯ್ತದು. ತದನಂತರ ಮೊನ್ನೆ ಏನೋ ಇವರು ರಾಜೇಂದ್ರ ಸಿಂಗ್ ಬಾಬು ಅಕಾಡೆಮಿ ಆಗಲಿಕ್ಕೆ ನಂದು ಭಾಳ ದೊಡ್ಡ ಸಹಕಾರ ಇದೆ, ಸಿನಿಮಾ ಅಕಾಡೆಮಿ ಆಗಲಿಕ್ಕೆ. ಬಟ್ ಅನ್ಫಾರ್ಚುನೇಟಿಗೆ 13ನೇ ವರ್ಷ ಕಾಲಿಟ್ಟಿದೆ. ಏನು ಮಾಡಿದ್ದಾರೆ? ಸಿನಿಮಾ ಅಕಾಡೆಮಿಯಿಂದ ಏನಾಗಿದೆ ಇವತ್ತು? ಅದು ಕಿರುತೆರೆ ಅಕಾಡೆಮಿ ಆಗೋದಂಗಿದೆ. ಸುನೀಲ್ ಪುರಾಣಿಕ್ ಅವ್ರಿಗೂ ಏನು ಸಿನಿಮಾ ರಂಗಕ್ಕೆ ಒಂದು ಸಿನಿಮಾಗಳಲ್ಲಿ ನಟನೆ ಮಾಡಿರ್ಬೋದು ಅಷ್ಟೇ ಹೊರ್ತು ಅವರು ಬೇಸಿಕ್ ಸಿನಿಮಾ ರಂಗದಲ್ಲಿ ಇವತ್ತು ನಮಗೆ ಬೇಕಾಗಿರೋದು ಎಲ್ಲ ನಿರ್ಮಾಪಕರು ಎಷ್ಟು ಕಷ್ಟದಲ್ಲಿದ್ದಾರೆ ಒಂದೊಂದು ಸಿನಿಮಾ ಮಾಡಿ. ಅದನ್ನು ಯಾವ ರೀತಿ ಬಿಡುಗಡೆ ಮಾಡಬೇಕು, ಅದು ಔಟ್ಪುಟ್ಟೇ ಇಲ್ಲ. ಎಲ್ಲಿ ಬಿಡುಗಡೆ ಮಾಡ್ತಾರೆ? ಎಲ್ಲಿ ಥಿಯೇಟ್ರ್ಗಳಿದೆ ಅವ್ರಿಗೆ? ಜನತಾ ಚಿತ್ರಮಂದಿರ ಅಂತ ಹೇಳ್ತಾರೆ. ಅದೆಲ್ಲಿ ಸರಿಯಾದ ಒಂದು ಮಾರ್ಗಸೂಚಿಯನ್ನು ಮಾಡಲೇ ಇಲ್ಲ ಅವರು. ಅದನ್ನು ಇವತ್ತು ಮಾಡಬೇಕಂದ್ರೆ ಪ್ರತಿಯೊಂದು ತಾಲೂಕಿನಲ್ಲಿ, ಪ್ರತಿಯೊಂದು ತಾಲೂಕು ಬಸ್ ಸ್ಟ್ಯಾಂಡ್ ಮೇಲೆ 2 ಒಳ್ಳೆ ಥಿಯೇಟ್ರ್ಗಳನ್ನು ಕಟ್ಬೋದು. ಸಣ್ಣ ಸಣ್ಣ ಥಿಯೇಟ್ರ್ 150, 200. ನಾನು ಈಗಲೂ ನನಗೊಂದು 100 ತಾಲೂಕು ಕೊಡಲಿ, ನಾನೇ ಒಂದು 200 ಥಿಯೇಟ್ರ್ ಕಟ್ತೀನಿ. ಈಗ ನೀವು ಸಿನಿಮಾ ನಿರ್ಮಾಣ ಮಾಡಿದ ತಕ್ಷಣ ನಿಮ್ಮ ಸಿನಿಮಾ ಒಂದು 200 ಥಿಯೇಟ್ರಲ್ಲಿ ರಿಲೀಸ್ ಆದರೆ ಅಟ್ಲೀಸ್ಟ್ ಒಂದು ವಾರದಲ್ಲಿ 1 ಲಕ್ಷ ಕಲೆಕ್ಟ್ ಮಾಡಿದ್ರು 200 ಥಿಯೇಟ್ರಲ್ಲಿ ನಿಮ್ಗೆ 2 ಕೋಟಿ ವಾಪಸ್ ಬರುತ್ತೆ. ಬಟ್ ಇವತ್ತೇನಾಗ್ತಿದೆ, ನಾವು ಥಿಯೇಟ್ರ್ನವ್ರು ಬಾಡಿಗೆ ಕಟ್ಬಿಟ್ಟು ಕೈ ಕಟ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರಬೇಕಾದ ಪರಿಸ್ಥಿತಿ. ಅದೊಂದು ದೊಡ್ಡ ಹೊಡೆತ. ಅದ್ರ ಕಡೆ ಹೆಚ್ಚು ಸಿನಿಮಾ ರಂಗದಲ್ಲಿ ಅಕಾಡೆಮಿ ಮಾಡಬೇಕಾಗಿದ್ದ ಕೆಲಸ ಮಾಡಬೇಕು. ಭಾಳಷ್ಟಿದೆ ಅಕಾಡೆಮಿ ಅಂದರೆ. ಅಲ್ಲೇನಾಗಿದೆ ನೋಡಿ, ಅಕಾಡೆಮಿಗೆ ಒಂದು ಗುರುತರವಾದಂಥ ವ್ಯವಸ್ಥೆ ಇಲ್ಲ. ಅಲ್ಲಿ ನಮ್ಮ ಏನು ತಂತ್ರಜ್ಞರು ಇರಬೇಕು, ನಿರ್ಮಾಪಕರು ಬೇಕು. ಯಾಕಂದ್ರೆ ಅವ್ರು ಯಾವ ರೀತಿ ಇರಬೇಕು. ಅಲ್ಲಿ ಯಾರನ್ನೋ ಸೇರಿಸ್ಕೊಂಡಿದ್ದಾರೆ. ಮತ್ತು ಕಿರುತೆರೆ ಅವ್ರನ್ನೆಲ್ಲರೂ ಅಲ್ಲಿ ಸೇರಿಸ್ಕೊಂಡಿದ್ದಾರೆ. ಅವರು ನಟರೆ, ಅವರು ನನಗೇನು ಅವ್ರೇನು ಸೇರಿಸ್ಕೋಬಾರ್ದು ಅಂತಿಲ್ಲ. ಆದರೆ ಸಿನಿಮಾನೇ ಬೇರೆ, ಕಿರುತೆರೆನೇ ಬೇರೆ. ನನ್ನ ಲೆಕ್ಕದಲ್ಲಿ ಸಿನಿಮಾ ಈಸ್ ಎ ಬುಕ್, ಕಿರುತೆರೆ ಈಸ್ ಎ ನ್ಯೂಸ್ ಪೇಪರ್. ಒಂದು ಎಪಿಸೋಡ್ ನೋಡಿಬಿಟ್ಟು ನಾವು ಇವತ್ತಿನ ಪೇಪರ್ ಓದ್ದಂಗೆ ಆ ಎಪಿಸೋಡ್ ನೋಡಿ ನಾವು ಮರ್ತೋಗ್ತೀವಿ. ಬಟ್ ಸಿನಿಮಾ ಹಾಗಲ್ಲ. ಈವನ್ ಆಫ್ಟರ್ 100 years ಆ ಪುಸ್ತಕ ತೆಗೆದು ನೀವು ನೋಡ್ದಂಗೆ ನೀವು ನೋಡ್ಕೊಳ್ಬೋದು. ದಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಸಿನಿಮಾ ಆ್ಯಂಡ್ ಇದು. ಸೊ ಭಾಳಷ್ಟು ವಿಷಯ ಇದೆ. ನನಗೆ ಭಾಳಷ್ಟು ಆಸಕ್ತಿ ಇದೆ ಅದ್ರ ಬಗ್ಗೆ, ಈ ರಂಗನ ಬೆಳೆಸಬೇಕು ಅಂಥೇಳಿ. ಬಟ್ಟು ಆ್ಯಸ್ ಯೂಶ್ವಲ್ ಒಗ್ಗಟ್ಟು. ಈಗ ನಾನು ಮೊನ್ನೆ ಚಲನಚಿತ್ರ ಅಕಾಡೆಮಿನೇ ಅದನ್ನು ಮುಚ್ಚಿಬಿಡಿ, ಈ ಒಂದು ಬೆಂಗಳೂರು ಫಿಲ್ಮ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನೆಸಸರಿ ಇಲ್ಲ ಅಂತ ನಾನೊಂದು ಸಣ್ಣದಾಗಿ ಒಂದು ಹೋರಾಟ ಸ್ಟಾರ್ಟ್ ಮಾಡಿದೆ. ಅಂತೂ ಇಂತೂ ಅದು ನಿಂತೋಯ್ತು ಬಿಡಿ. ಏನು ಲಾಭ ಇದೆ ಹೇಳಿ?
ಸುಮಾರು 10-12 ಕೋಟಿ ರೂಪಾಯಿ ನೀವು ಖರ್ಚು ಮಾಡ್ತೀರ ಒಂದು ಫಿಲ್ಮ್ ಫೆಸ್ಟಿವಲ್ಗೆ. ಅದೇ 10-12 ಕೋಟಿನ ನೀವು ಥಿಯೇಟ್ರ್ಗಳು ಕಟ್ಟಿ ಒಂದು 50 ಲಕ್ಷ ರೂಪಾಯಿದು ಸಣ್ಣ ಥಿಯೇಟ್ರ್ಗಳು ಕಟ್ಟಿ ನಿರ್ಮಾಪಕನ ಒಳ್ಳೆದಾರು. ಇವೆಲ್ಲ ನನ್ನ ಯಾಕಂದರೆ ನಮ್ಮ ಭಾಷೆ ಸತ್ತೋಗ್ತಾ ಇದೆ, ಕನ್ನಡ ಭಾಷೆ. ಇವೆಲ್ಲೇ ಹೋಗಿ ನೋಡಿ, ಯಾವ ಒಂದು ಮಾಲ್ಗಳಿಗೆ ಹೋಗಿ ನಿಮ್ಗೆ ಹಿಂದಿ ನಡೆಯುತ್ತೆ, ತಮಿಳ್ ನಡೆಯುತ್ತೆ, ತೆಲುಗು ನಡೆಯುತ್ತೆ. ಕನ್ನಡಗೆ ಯಾರೂ ಬರದೇ ಇರೋ ಟೈಮಲ್ಲಿ 1-2 ಸ್ಲಾಟ್ ಕೊಡ್ತಾರೆ. ಯಾರೂ ಒಂದು ಸಿನಿಮಾ ನೋಡದೇ ಇರೋಂಥ ಟೈಮ್ ಅದು. ಕನ್ನಡ ಸಿನಿಮಾ ಹೆಂಗೆ ಹೋಗುತ್ತೆ ಅವಾಗ? ಮತ್ತು ಕನ್ನಡ ಸಿನಿಮಾವನ್ನು ನೋಡಿದ್ರೆ ಯಾರಿದ್ದಾರೆ? ಈಗ ನಮ್ಮವರೇ ಕನ್ನಡ ಮಾತಾಡೋದಕ್ಕೇ ಅವ್ರಿಗೊಂದು ಏನೋ ಒಂದು ಹಿಂಜರಿಕೆ, ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್ ಇದೆ. ಹೀಗೆ ನೂರಾರು ವಿಷಯಗಳಿದೆ ಇಲ್ಲಿ. ಒಟ್ಟಾರೆ ನನ್ನ ಅನಿಸಿಕೆ, ಈಗ ನಮ್ಮ ಮುಂದಿನ ಪೀಳಿಗೆಯವರಿಗೆ ಇವತ್ತು ಒಳ್ಳೊಳ್ಳೆ ನಮ್ಮಲ್ಲಿ ತಂತ್ರಜ್ಞರು ಬರ್ತಿದ್ದಾರೆ, ಒಳ್ಳೊಳ್ಳೆ ನಟರು ಬರ್ತಿದ್ದಾರೆ. ಅವ್ರಿಗೆಲ್ಲ ಅವಕಾಶ, ಅದನ್ನು ಜನ ಸಿನಿಮಾ ನೋಡಿದಾಗಲೇ ತಾನೇ ಅವರ ಪ್ರತಿಭೆ ಹೊರಗೆ ಬರೋಕ್ಕೆ ಸಾಧ್ಯ. ಇವತ್ತು ಕಡಿಮೆ ಹಣದಲ್ಲಿ ಸಿನಿಮಾ ಮಾಡ್ಬೋದು. ನೀವು ನಂಬ್ತೀರಾ, ನಾವು 400 ಅಡಿಯ ಒಂದು ರೋಲ್ ಸಿನಿಮಾನ ನೆಗೆಟಿವ್ ರೋಲ್ ತರಲಿಕ್ಕೆ ಎಷ್ಟು ಕಷ್ಟ ಬೀಳ್ತಿತ್ತು ಆ ಕಾಲದಲ್ಲಿ. ಆ ಕಾಲದಲ್ಲಿ ಅದು 17,000-18,000ವರೆಗೂ ಹೋಗಿತ್ತು, 400 ಫೀಟ್ ರೋಲ್. ಇವತ್ತು ಎಲ್ಲ ಡಿಜಿಟಲ್ ಫಾರ್ಮ್ಯಾಟ್ ಬಂದಿದೆ. ಇವತ್ತು ಮೊಬೈಲ್ನಲ್ಲಿ ಸಿನಿಮಾಗಳನ್ನು ಮಾಡ್ತಿದ್ದಾರೆ ಜನ. ಒಳ್ಳೆ ಕಾನ್ಸೆಪ್ಟ್ ಬೇಕು, ಒಳ್ಳೆ ಇದು. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಯಂಗ್ಸ್ಟರ್ಸ್. ಇವತ್ತೇನು ಬರ್ತಿದ್ದಾರೆ ನಮ್ಮ ಕನ್ನಡ ಸಿನಿಮಾ ಹುಡುಗರೆಲ್ಲ ನಮಗೆ ಕಳಿಸ್ತಾರೆ ಸೋಷಿಯಲ್ ಮೀಡಿಯಲ್ಲಿ, ಹಣ ನೋಡಿ ಇದೇಗಿದೆ, ನಿಮ್ಮ ಮಾರ್ಗದರ್ಶನ ಇರಲಿ ಅಂತ. ತುಂಬ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ತಾಯಿದ್ದಾರೆ, ಒಳ್ಳೊಳ್ಳೆ ನಟರು ಬರ್ತಿದ್ದಾರೆ. ಇವತ್ತು ನಾವು ವೇದಿಕೆ ಮಾಡಿದಾಗ ನಂದು ಕೊಳಕು ಬೆಳಕು ಕಾರ್ಯಕ್ರಮದಲ್ಲಿ ಬಂದಂಥ ಒಂದು ಹುಡುಗ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ DID 6ಅಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡ. ಅದು ನಮ್ಮ ಕೊಡುಗೆ ಅದು ಆ ಹುಡುಗ ಅಂತ. ಎಷ್ಟೋ ಜನ ಸಿಂಗರ್ಸ್ಗಳು ಅಕಾಡೆಮಿಯಿಂದ ಹೋಗ್ತಾ ಇರೋ ಲಾಭ ಆದ್ರೇನು, ಇಲ್ಲಿವರೆಗೆ ಏನು ಲಾಭ ಆಗಿದೆ? ಏನಾರು ಒಂದು ಸ್ವಲ್ಪ ರಾಜೇಂದ್ರ ಸಿಂಗ್ ಬಾಬು ಅವರು ಇಲ್ಲಿ ಸಿಗಲಿಲ್ಲ ಅಂಥೇಳಿ ಅವರೆಲ್ಲ ಒಂದು ಚಿತ್ರನಗರಿ ಮಾಡಲಿಕ್ಕೆ ಮೈಸೂರು ಹತ್ರ ಏನೋ ಒಂದಷ್ಟು ಇದನ್ನು ತೊಗೊಂಡ್ರು. ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳಾಗಿದೆ ಹೊರತು ಚಿತ್ರನಗರಿಯಿಂದ ಆಗೋ ಲಾಭ ಏನಿದೆ? ಚಿತ್ರನಗರಿ ಬೇಕು, ನಾನು ಬೇಡ ಅಂತ ಹೇಳಲ್ಲ. ಬಟ್ಟು ತೊಗೊಂಡೋಗಿ ಮೈಸೂರಲ್ಲಿ ಮಾಡಿದ್ರೆ ಮ್ಯಾಕ್ಸಿಮಮ್ ಕಲಾವಿದರು ಇರೋದು ಬೆಂಗಳೂರಿನಲ್ಲಿ. ಪ್ರತಿದಿನ ಎದ್ದು ಇಲ್ಲಿಂದ ಮೈಸೂರಿಗೆ ಪ್ರಯಾಣ ಮಾಡಿ ಅಲ್ಲಿ ಶೂಟಿಂಗ್ ಮಾಡೋಕ್ಕಾಗಲ್ಲ. ನಿರ್ಮಾಪಕನಿಗೆ ಹೊರೆ ಆಗುತ್ತೆ. ಅಲ್ಲಿ ಹೋದಾಗ ಅವ್ರಿಗೆ ಲಾಡ್ಜಿಂಗ್ ವ್ಯವಸ್ಥೆ ಮಾಡಬೇಕು, ಮತ್ತು ಕಾಲ್ ಶೀಟ್ 1.5 ಕೇಳ್ತಾರೆ ಹೊರಗಡೆ ಬಂದಾಗ. ಸೊ ಇದೆಲ್ಲನೂ ಯೋಚನೆ ಮಾಡಿಲ್ಲ. ಬೆಂಗಳೂರು ಹತ್ರ ಒಂದು 50 ಕಿಲೋಮೀಟ್ರ್ ದೂರದಲ್ಲಿ ರಾಮನಗರಕ್ಕೇನೋ ಶಿಫ್ಟ್ ಮಾಡ್ತಾರೆ. ದಟ್ ಈಸ್ ಅ ಬೆಟರ್ ಚಾಯ್ಸ್. ಇಲ್ಲಿ ರಾಜಕೀಯದ ಪ್ರಾಬ್ಲಮ್ಮು. ಅಲ್ಲಿ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರಿದ್ದರು, ಅವ್ರು ಕೊಟ್ಟರು ಅಂತಾರೆ. ಇಲ್ಲಿ HD ಕುಮಾರಸ್ವಾಮಿ ಅವರಿದ್ದರು ಮುಖ್ಯಮಂತ್ರಿ, ಅವ್ರ ಟೈಮಲ್ಲಿ ಅವ್ರ ಜಿಲ್ಲೆಗೆ ತರಬೇಕಂತ ಅವರು. ಇದೆಲ್ಲ ಏನೋ ಒಂದು ಇದಾಗಿದ್ದು, ಏನೋ ಕನ್ನಡ ಚಿತ್ರರಂಗಕ್ಕೆ ಒಂದು ಶಾಪ ಅಂತ ಕಾಣುತ್ತೆ. ಇದು ಒಂದು ಒಳ್ಳೆ ಚಿತ್ರನಗರಿ ಮಾಡಲಿಕ್ಕೆ ಯಾರೂ ಪ್ರಯತ್ನ ಮಾಡಲ್ಲ. ಈಗ ನಮಗೆ ಬೇಕಾಗಿರೋ ಚಿತ್ರನಗರಿ ಅಲ್ಲ, ನಮಗೆ ಬೇಕಾಗಿರೋದು ಥಿಯೇಟ್ರ್ಗಳು. ಮೊದಲು ಆ ಥಿಯೇಟ್ರ್ಗಳು ಒಂದು ಕನಿಷ್ಠ ಒಂದು 225-235 ತಾಲೂಕುಗಳಿದೆ. ಪ್ರತಿ ತಾಲೂಕಿನಲ್ಲಿ 2 ಥಿಯೇಟ್ರ್ ಕಟ್ಟಲಿ. ಸೊ ನಮಗೊಂದು 400 ಥಿಯೇಟ್ರ್ ಸಿಗುತ್ತೆ. ಬೆಂಗಳೂರು ಮಹಾನಗರದಲ್ಲಿ ದೊಡ್ಡದು. ಇಲ್ಲೆಲ್ಲ ಒಂದು ಅಲ್ಲಲ್ಲಿ ಕಾರ್ಪೊರೇಷನ್ ಇದು ಮತ್ತು ಬಸ್ ಸ್ಟ್ಯಾಂಡ್ಗಳು, ವಾರ್ಡ್ಗೆ ಒಂದು 2 ಥಿಯೇಟ್ರು ಹಿಂಗೆ ಕಟ್ಟಿದ್ರೆ ಸುಮಾರು ಒಂದು 500-600 ಥಿಯೇಟ್ರ್ ಆಗ್ತದೆ. ಒಬ್ಬ ನಿರ್ಮಾಪಕ 600 ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗಿಬಿಟ್ರೆ 1 ಲಕ್ಷ ಅಂದರೂ 6 ಕೋಟಿ ರೂಪಾಯಿ ಒಂದು ವಾರದಲ್ಲಿ ಅವನು ದುಡಿಬೋದು. ಈಗೆಲ್ಲ ಕಡಿಮೆ ಖರ್ಚಲ್ಲೂ ಆಗ್ತಾಯಿದೆ. ಓನ್ಲಿ ನಾವು ಸ್ಟಾರ್ ನಟರನ್ನ ಇಟ್ಕೊಂಡಾಗ ಮಾತ್ರ. ಅದರ್ ದನ್ ಸ್ಟಾರ್ಸ್ ಸೇಮ್ ಊಟ, ಸೇಮ್ ಬಾಟ, ಸೇಮ್ ಕ್ಯಾಮ್ರಾ, ಬೇರೆ ಏನಿದೆ ಪೆಟ್ರೋಲ್ ಖರ್ಚು ಅಲ್ವಾ? ಅಷ್ಟೇ. ಈಗಂತೂ ನಿರ್ಮಾಪಕನಿಗೆ ಎಷ್ಟು ಒಂದು ರೀತಿಯಲ್ಲಿ ಉಳಿತಾಯ. ಈಗ ಊಬರ್ ಬಂದಿದೆ, ಓಲಾ ಬಂದಿದೆ. ಮೊದಲಾದರೆ ಒಬ್ಬ ಕಲಾವಿದನಿಗೆ ಒಂದು ಕಾರು ಫಿಕ್ಸು. ಅವ್ನು ಹೋಗಬೇಕು, ಕರ್ಕೊಂಬರ್ಬೇಕು, ಮುಗ್ದ ಆಮೇಲೆ ಕರ್ಕೊಂಡೋಗ್ಬಿಡ್ಬೇಕು. ಯಾರ್ದು ಒಟ್ಟು ನಾವು ಒಂದೊಂದು ಸಿನಿಮಾ ಮಾಡಿದಾಗ 15-20 ಕಾರುಗಳು, 15-20 ನಟರಿಗೆ ಅದು ಇರಬೇಕಲ್ಲ ಒಂದು ಕಡೆ. ಹೀಗಾಗೇನಿಲ್ಲ, ಒಂದು ನಾವೇ ಬುಕ್ ಮಾಡಿಬಿಟ್ರೆ ಓಲಾ ಹೋಗಿ ಮನೆ ಹತ್ರ ಕರ್ಕೊಂಬಂದು ಬಿಡ್ತಾನೆ ಸ್ಪಾಟ್ಗೆ. ರಾತ್ರಿ ಮಾತ್ರ ಎಷ್ಟೊತ್ತು ಬಿಡು ಅಂದರೆ ಕರ್ಕೊಂಡೋಗ್ಬಿಡ್ತಾನೆ. ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಈ ಅನುಕೂಲ ಎಲ್ಲ ಕಮ್ಮಿ ಆಗ್ತಿದೆ. ಡಿಜಿಟಲ್ ಫಾರ್ಮ್ಯಾಟಲ್ಲಿದೆ, ಕಡಿಮೆ ಆಗ್ತಾಯಿದೆ. ತುಂಬ ಲೈಟ್ಸ್ಗಳು ಬೇಕಿಲ್ಲ. ಇವೆಲ್ಲ ರೀತಿಯಲ್ಲಿ ನಾವು ಸಿನಿಮಾ ಒಳ್ಳೆ ಕಂಟೆಂಟ್ ಮಾಡಿದ್ರೆ ಎಕ್ಸಲೆಂಟ್. ಬಟ್ ವೇರ್ ಯು ಆರ್ ಗೋಯಿಂಗ್ ಟು ರಿಲೀಸ್ ಇಟ್, ದಟ್ ಈಸ್ ದ ಬಿಗ್ ಪ್ರಾಬ್ಲಮ್. ಸರ್ಕಾರದಲ್ಲಿ ನಿಮ್ಮ ಮೂಲಕ ನನ್ನ ಒಂದು ಒತ್ತಾಯ ಏನಂದರೆ, ದಯಮಾಡಿ ಪ್ರತಿಯೊಂದು ತಾಲೂಕು ಕೇಂದ್ರದಲ್ಲಿ ನೀವು ಒಂದು PPP ಕರೀರಿ. ನಾವು ನಮ್ಮ ಕೈಲಿ ಇದ್ದರೆ ನಾವು ಒಂದಷ್ಟು ಜನ ಗೆಳೆಯರು ಸೇರ್ತೀವಿ, ನಾವು ಒಂದು 100-200 ಥಿಯೇಟ್ರ್ ಕಟ್ತೀವಿ.
ಭಾಳಷ್ಟು ಜನ ನನ್ನ ಗೆಳೆಯರು ನಾನು ಅಮೇರಿಕಕ್ಕೆ ಹೋದಾಗ ಹೊರದೇಶಗಳಿಗೆಲ್ಲ ಹೋದಾಗ ದೇ ಆರ್ ರೆಡಿ ಟು ಇನ್ವೆಸ್ಟ್ ಮನಿ ಆಲ್ಸೋ. ಮತ್ತು ಇಮಿಡಿಯೇಟಾಗಿ ನೀವು ಒಂದು OTT ಪ್ಲ್ಯಾಟ್ಫಾರ್ಮ್ ಮಾಡಿ. ನೀವು ಮಾಡೋದಾದರೆ ವಾರ್ತಾ ಇಲಾಖೆಯಿಂದ ಯಾವುದೇ ಸಿನಿಮಾ ಥಿಯೇಟ್ರನ್ನ ಇವಾಗ ಹೇಗೆ ಬುಕ್ ಮೈ ಶೋ ಅವನು ಯಾರು ಅಲ್ವಾ, ನೀವು ತೊಗೊಳ್ಳಿ. ಎಲ್ಲ ಸಿನಿಮಾ ಯಾವುದೇ ಆಗಬೇಕಂದ್ರೂ ಬುಕ್ ಥ್ರೂ ಅವರ ವಾರ್ತಾ ಇಲಾಖೆಯ ಒಂದು ಈ ಥರ ಒಂದು ಕ್ರಿಯೇಟ್ ಮಾಡಿ, ನೀವು ಮಾಡಿ ಅದನ್ನು ಒಂದೊಂದು ಇದಕ್ಕೆ 2 ರೂಪಾಯಿ ನೀವು ಚಾರ್ಜ್ ಮಾಡಿ. ಎಷ್ಟಾಯಿತು? ಅದೇ ದುಡ್ಡನ್ನು ತೆಗೆದು ನೀವು ಇಂಡಸ್ಟ್ರಿನ ಉದ್ಧಾರ ಮಾಡಿ, ಥಿಯೇಟ್ರ್ಗಳು ಕಟ್ಟಿ, ಬೇರೆ ಬೇರೆ ಒಳ್ಳೊಳ್ಳೆ ನೀವು ಚಿತ್ರನಗರಿ ನಿಯರೆಸ್ಟಲ್ಲೆಲ್ಲರೂ ಮಾಡಿ ನೀವು ಅಲ್ಲದ. ಸರ್ ನಾನು ಹೇಳ್ತೀನಿ, ಏನಾದರೂ ನನ್ನ ಇಲ್ಲಿವರೆಗೂ ಒಂದು 15-20 ಸಿನಿಮಾ ನಿರ್ಮಾಣ ಮಾಡಿ ಇನ್ನೂ ಬದುಕಿದ್ದೀನಿ ನಾನು. ಎಷ್ಟೋ ಜನ ಒಂದೊಂದು ಸಿನಿಮಾ ಮಾಡಿ ಅವರು ಮನೆ ಮಠ ಮಾಡ್ಕೊಂಡು ಹೋದವ್ರನ್ನ ನಾವು ನೋಡಿದ್ದೀವಿ. ನಾವು ತುಂಬ ನಷ್ಟ ಅನುಭವಿಸ್ತಿದ್ದೀನಿ, ಇಲ್ಲ ಅಂತಿಲ್ಲ. ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ ಆಗಾಗ, ಅಲ್ರಿ ಅವಾಗ ಹಿಂದೆ ಒಂದು ಇನ್ಸ್ಟ್ರೂಮೆಂಟ್ ತರ್ತದೆ, ಒಂದೊಂದು ಸಿನಿಮಾ ಮಾಡಿದ್ದು ಇಲ್ಲೆಲ್ಲ ಒಂದು 10 ಎಕರೆ ತೊಗೊಂಡಿದ್ರೆ ಇವತ್ತು ಒಂದು 2,000 ಕೋಟಿ ಇರೋದು ನಿಮ್ಮ ಹತ್ರ ಅಂತ. ನಿಜವಾಗ್ಲೂ ನಾನು ಯಾವುದೋ ಇವಾಗ ಒಂದು ವಿಲ್ಲಾಸ್ ಕಟ್ತಾಯಿದ್ದೀನಿ, ಆ ಕಾಲದಲ್ಲಿ ಬರೀ 7.5 ಲಕ್ಷಕ್ಕೆ ತೊಗೊಂಡಿದ್ದೆ ಆ ಜಾಗ. ಇವತ್ತು ಅದು ಇಟ್ ಈಸ್ ಗೆಟಿಂಗ್ ಮಿ ಅರೌಂಡ್ 20 crores. ಇವತ್ತು ಭೂಮಿ ಮೇಲೆ ಹಾಕಿದ್ದಿದ್ರೆ ಆ ದುಡ್ಡೆಲ್ಲ ನಾವು ಕಲೆಗೋಸ್ಕರ ಪ್ರತಿ ಸಲ ಓಡೋಗು, ಸಿಂಗಾಪುರ್ಗೆ ಹೋಗು, ಅಲ್ಲಿ 250-300% ಟ್ಯಾಕ್ಸ್ ಕಟ್ಟಿ ಆ ಇನ್ಸ್ಟ್ರೂಮೆಂಟ್ಗಳು ತಂದು ಆ ಕಾರ್ಯಕ್ರಮ ಮಾಡೋದ್ರಲ್ಲಿ ಸಿಗ್ತಾದ ಒಂದು ತೃಪ್ತಿ ಇತ್ತು. ಒಂದು ವಿಶೇಷವಾದ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ವಿ. ಇವತ್ತು ವಾದ್ಯಗೋಷ್ಠಿ ಅಂದರೆ ಮದನ್ ಪಟೇಲ್ ಅನ್ನೋ ಹೆಸರಿದೆ. ಅದೊಂದಕ್ಕೆ ನಾವು ಸಂತೋಷ ಪಡಬೇಕಷ್ಟೇ. ಬಟ್ ಅದೇ ರೀತಿ ಸಿನಿಮಾ ರಂಗದಲ್ಲಿ ಆಗಬೇಕಾಗಿತ್ತು. ಐ ಡೋಂಟ್ ನೋ ವೈ ಇಟ್ ಹ್ಯಾಸ್ ನಾಟ್ ಡನ್. ತುಂಬ ಮಾತಾಡಿದ್ರೆ ರಾಜಕೀಯ ಆಗಿಬಿಡುತ್ತೆ. ಸೊ ಹಾಗಾಗಿ ನನ್ನ ಒಂದು ಹೋರಾಟ ಇಷ್ಟೇ. ಈಗಲೂ ಆಗಿಂದ ಕಾಲ್ ಬರ್ತಾನೆ ಇದೆ. ಇವತ್ತು ನಾವು CC ಪಾಟೀಲ್ರನ್ನ ಭೇಟಿ ಮಾಡ್ತಾಯಿದ್ದೀವಿ. ಈಸ್ ವಾರ್ತಾ ಮಂತ್ರಿಗಳು. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಲ್ಮೋಸ್ಟ್ ಕ್ಲೋಸಿಂಗಿಗೆ ಬಂದಿದೆ. ಈಗ ಅವ್ರ ಮೇಲೆ ಏನೋ ಅಡ್ಮಿನಿಸ್ಟ್ರೆಲ್ಲ ಹಾಕಬೇಕು. ಅಲ್ಲಿ ತುಂಬ ಗೋಲ್ಮಾಲ್ ಮಾಡಿ ಕೆಲವರು ಸೇರಿಕೊಂಡಲ್ಲಿ ಎಲ್ಲ ಹಣ ಎಲ್ಲ ಪೋಲ್ ಮಾಡಿದ್ದಾರೆ. ಜನಸಾಮಾನ್ಯರ ಹಣ ಅದು. ಹೌದೌದು ಹೌದು, ವಾಣಿಜ್ಯ ಮಂಡಳಿ ಮೇಲೆ ಈಗ ಆಲ್ರೆಡಿ ಒಬ್ಬರು ಅಡ್ಮಿನಿಸ್ಟ್ರೇಟ್ರನ್ನ ಸರ್ಕಾರ ನೇಮಿಸ್ತಾ ಇದೆ. ಅಲ್ಲೇನಾಗಿದೆ, ತುಂಬ ಹಣನ ಲೂಟ್ ಮಾಡಿದ್ದಾರೆ. ಯಾರೊಬ್ಬರು ಕೇಸ್ ಹಾಕಿ ಕೋರ್ಟಿಂದ ಆದೇಶ ತಂದು ಈಗ ಅದಾಗಿದೆ. ಈಗ ಮೊನ್ನೆ ಯಾರೋ ನನಗೆ ಫೋನ್ ಮಾಡಿದರು, ಹುಬ್ಬಳ್ಳಿನಲ್ಲಿ ಈಗ ಒಂದು ವಾಣಿಜ್ಯ ಮಂಡಳಿ ಆಗಿದೆ. ಈಗ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ವಾಣಿಜ್ಯ ಮಂಡಳಿ ಆಗ್ತಿದೆ. ಮತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ಗೆಳೆಯರಾದಂಥ ಕೃಷ್ಣೇಗೌಡ ಅವರೆಲ್ಲ ಮಾಡಿದ್ದಾರೆ. ಸುಮಾರು ಒಂದು 2,000 ಸಿನಿಮಾ ಆಗಿದೆ ಹೆಚ್ಚು ಕಮ್ಮಿ ಅವ್ರದ್ದು. ತುಂಬ ಸಿನಿಮಾಗಳು ಅಲ್ಲ ಆ ವಾಣಿಜ್ಯ ಮಂಡಳಿ ಆಗಿರೋದಕ್ಕೆ ಅವಾರ್ಡ್ಗಳು ಬಂದಿದೆ. ಸೊ ಈಗ ಎಲ್ಲವೂ ಮುಕ್ತವಾಗಿದೆ. ಮೊದಲಂತೆ ಒಂದು ಬೈಂಡಿಂಗ್ ಇರ್ತಿರಲಿಲ್ಲ. ಈಗ ಯಾರು ಹೆಂಗೆ ಬೇಕಾದ್ರೆ ತೊಗೊಂಡು ಎಲ್ಲಿ ಬೇಕಾದ್ರೆ ಮಾಡ್ಬೋದು, ಅದು ಅವರ ಇಷ್ಟಾನುಸಾರ. ದ್ಯಾಟ್ ಈಸ್ ಎ ಗುಡ್ ಬೆಳವಣಿಗೆ ಕನ್ನಡ ಸಿನಿಮಾದಲ್ಲಿ. ಯಾರಿಗೆ ಒಂದು ಒಳ್ಳೊಳ್ಳೆ ಥಾಟ್ಸ್ ಇದೆ, ಒಳ್ಳೊಳ್ಳೆ ಯುವಕರು ಬರ್ತಿದ್ದಾರೆ, ಅವರೆಲ್ಲ ಮಾಡಲಿಕ್ಕೆ ಒಳ್ಳೆ ವೇದಿಕೆ ಸಿದ್ಧವಾಗಿದೆ. ಬಟ್ ಸಿನಿಮಾ ಬಿಡುಗಡೆ ಮಾಡೋದಂಥ ಕೆಲಸ ಆಗಬೇಕು. ಅದಕ್ಕೆ ನಾನು ತುಂಬ ಹೋರಾಟ ಮಾಡ್ತೀವಿ, ಅದಂತೂ ಇದೆ. ಉಳಿದಂತೆ ವಾದ್ಯಗೋಷ್ಠಿ, ಸಿನಿಮಾ ನಿರ್ಮಾಣ ಇವೆಲ್ಲವೂ ನಡ್ಕೊಂಡು ಹೋಗ್ತಾಯಿದೆ. ಮಧ್ಯದಲ್ಲಿ ಒಂದಷ್ಟು ಪುಸ್ತಕಗಳು ಬರೀತೀನಿ. ಐ ಆಮ್ ವೆರಿ ಹ್ಯಾಪಿಯೆಸ್ಟ್ ಪರ್ಸನ್. ಎಷ್ಟೇ ತೊಂದರೆ ಅನುಭವಿಸಿದ್ರು ಎಲ್ಲರೂ ಕೇಳ್ತಾರೆ, ಏನು ಸರ್ ನಿಮ್ಗೆ ಎಷ್ಟು ವಯಸ್ಸಾಯಿತು, ಇನ್ನೂ ಏನು ಹುಡುಗರ ಥರ ಓಡಾಡ್ತಿದ್ದೀರಾ ಅಂತ. ನನ್ನ ಕನಸಲ್ಲೂ ಯಾರಿಗೂ ಕೆಟ್ಟದ್ದು ಬಯಸೋದು ಇಲ್ಲ. ಸೊ ನಾನಾಯಿತು, ನನ್ನ ಕೆಲಸ ಆಯಿತು. ನಾನು ಸ್ವಲ್ಪ ನೇರವಾದೆ. ಯಾವುದನ್ನೇ ವಿರೋಧ ಮಾಡಬೇಕು, ನೇರವಾಗಿ ವಿರೋಧ ಮಾಡ್ತಾನೆ. ಹಾಗಾಗಿ ಸಹಜವಾಗಿ ನನ್ನನ್ನು ಯಾರೂ ಇಷ್ಟಪಡಲ್ಲ. ಮತ್ತು ಆಟೋಮೆಟಿಕ್ಕಾಗಿ ನಮ್ಗೆ ಗೊತ್ತಿಲ್ಲದೆ ವೈರಿಗಳು ಉಟ್ಕೊಳ್ತಾರೆ. ಈಗ ನಾನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ವಿರುದ್ಧ ಮಾತಾಡಿದೆ. ಕಾರಣ ಏನು, ನಮಗೆ ನ್ಯಾಯ ಬೇಕಷ್ಟೇ. ನನ್ನ ಸಾರಾಗೋಯಿಂದು ನನಗೇನು ವೈರಿ ಅಲ್ಲ, ಅಥವಾ ಅಲ್ಲಿರುವಂಥ ಯಾರೇ ಪದಾಧಿಕಾರಿಗಳು ನನ್ನ ವೈರಿಗಳಲ್ಲ. ಬಟ್ ಏನು ಮಾಡ್ತಿದ್ದೀರಾ ನೀವು ಇಲ್ಲಿವರೆಗೆ ಕನ್ನಡ ಚಲನಚಿತ್ರ ಬೆಳವಣಿಗೆಗೆ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ತಮಟೆ ಚಿತ್ರ ತಗೊಳ್ಳೋಣ. ನನಗೆ ತಮಟೆ ಅಂತ ಒಂದು ಇದು ಬೇಕಪ್ಪ, ಟೈಟಲ್ ಅಂತ ಹೋಗಿ ಕೇಳಿದೆ. ಯಾರೋ ಒಬ್ಬ 3-4 ವರ್ಷದಿಂದ ಮಾಡಿಟ್ಕೊಂಡಿದ್ದಾನೆ. ಅವ್ನು ಸಿನಿಮಾನೂ ಮಾಡಲ್ಲ, ಟೈಟ್ಲು ಕೊಡಲ್ಲ. ಬರೀ 200 ರೂಪಾಯಿ ಕೊಟ್ಟರೆ ವರ್ಷಕ್ಕೆ ಅದನ್ನು
ರಿನ್ಯೂವಲ್ ಮಾಡ್ತಾನೆ. ನನಗೆ ಆ ತಮಟೆ ಬೇಕೇ ಬೇಕು, ಯಾಕಂದರೆ ಟೈಟ್ಲ್ ಆಫ್ ಮೈ ಕಾದಂಬರಿ ಇಟ್ ಸೆಲ್ಫ್ ತಮಟೆ. ನನ್ನ ಸಿನಿಮಾನು ತಮಟೆ ಅಂತಿದ್ರೆ ಚೆನ್ನಾಗಿರುತ್ತೆ ಅಂತ ಹೋಗಿ ಕೇಳಿದ್ರೆ, ಇಲ್ಲ ಸರ್ ಅವ್ರ ಹತ್ರ ಹೋಗಿ ಕೇಳಿ. ಸರಿ, ಯಾರೋ ಮೂಲಕ ಅವರು ಯಾರೋ ನೋಡಪ್ಪ ಅಂತ ಹೇಳಿದ್ರೆ, ಅಣ್ಣ ಒಂದು 2 lakhs ಕೊಟ್ಬೋಣ, ಕೊಡಿಸ್ಬಿಡ್ತೀನಿ ಅಂತ ಯಾರೋ ಮಧ್ಯವರ್ತಿ. ಅಲ್ಲಪ್ಪ, ಒಂದು ಟೈಟಲ್ಗೆ ನಾನು 2 ಲಕ್ಷ ಕೊಡ್ಬೇಕಾ? ಇಲ್ಲ, ಅವ್ನಿಗೆ ಸಿನಿಮಾ ಮಾಡೋಕ್ಕೆ ಹೇಳು, ಇಲ್ಲ ನಾನು ಮಾಡ್ತೀನಿ ತಗೋ, ನೆಕ್ಸ್ಟ್ ಮಂತೇ ಮಾಡ್ತೀನಿ. ಆಗ ಹೋಗಿ ನಾನು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿನಲ್ಲಿ ಟೈಟಲ್ ರಿಜಿಸ್ಟರ್ ಮಾಡಿ ನಾನು ಮಾಡಿದೆ. ಈವನ್ ನಾನು ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರಲ್ಲೂ ಮೆಂಬರ್. ನಾನು ಎಲ್ಲಿ ಬೇಕಾದ್ರೆ ನಾವು ರಿಜಿಸ್ಟರ್ ಮಾಡಿಬಿಟ್ಟು ಇಲ್ಲಿ ರಿಜಿಸ್ಟರ್ ಮಾಡಿ ನಾವು ಹೋಗಿ ಬಾಂಬೆನಲ್ಲೂ ಸಿನಿಮಾ ಮಾಡ್ಬೋದು. ಈಗ ನನಗೊಂದು ಸ್ವಲ್ಪ ಫ್ರೀ ಆಗ್ತಾಯಿದ್ದೀನಿ. ಒಂದಷ್ಟು ನನ್ನ ಬಿಸ್ನೆಸ್ನ ಎಲ್ಲ ನಾವೇನೇನು ಮಾಡಬೇಕು ಅದನ್ನೆಲ್ಲ ಒಂದು ಸೆಟ್ರೈಟ್ ಮಾಡಿದ್ದೀನಿ. ಬಹುಶಃ ಈ ವರ್ಷ ಒಂದು 5-6 ಸಿನಿಮಾ ಶುರು ಮಾಡ್ತೀನಿ ನಾನು. ತುಂಬ ಭಾಳಷ್ಟಿದೆ. ಇಂಥದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೇನು ಮಾಡಬೇಕು ಅನ್ನೋಂಥದ್ದೊಂದು ಮಾರ್ಗೋಪಾಯ ಕಂಡುಹಿಡಿದು ಸರ್ಕಾರದ ಮೇಲೆ ಒತ್ತಡ ತಂದು ಅವ್ರ ಸಹಕಾರವನ್ನು ತೆಗೆದುಕೊಂಡು ಇವತ್ತು ಇನ್ವೆಸ್ಟ್ ಮಾಡಲಿಕ್ಕೆ ಜನ ಬರ್ತಾರೆ. ನಿಮ್ದು ಒಳ್ಳೆ ಎಷ್ಟೋ ಜನ ಸ್ಟಾರ್ಟಪ್, ಮೊನ್ನೆ ಒಂದು ಹುಡುಗ ಯಾವುದೋ ಒಂದು ಸ್ಟಾರ್ಟಪ್ ಮಾಡಿದ್ದಾನೆ, 200 crores ಅವನು ಆಲ್ರೆಡಿ ಬಂದುಬಿದ್ದಿದ್ದೆ ಅವನ ಕಂಪ್ನಿಗೆ. ಆ ಥರ ನಿಮ್ಮ ಕಂಟೆಂಟ್ ಇರೋಂಥ ಒಂದು ಸ್ಟಾರ್ಟಪ್ ಮಾಡಬೇಕು. ಈಗ ಸಿನಿಮಾ ಥಿಯೇಟ್ರ್ ನಾನು ಕಟ್ತೀನಿ, ಆ ಥಿಯೇಟ್ರ್ನಲ್ಲಿ ಇಷ್ಟು ದಿನ ನನ್ನ ಪ್ರದರ್ಶನಗೊಳ್ಳುತ್ತೆ, ಇದರ ಇನ್ವೆಸ್ಟ್ಮೆಂಟ್ ಇಷ್ಟಿದೆ, ಇದರಿಂದ ಒಳ್ಳೆಯದಾಗುತ್ತೆ, ನಮಗಿಷ್ಟು ಲಾಭ ಬರುತ್ತೆ ಅಂದರೆ ಯಾರು ಬೇಕಾದ್ರೂ ಬರ್ತಾರೆ. ಸರ್ಕಾರ ಅವರೇನು ಇನ್ವೆಸ್ಟ್ ಮಾಡಬೇಕಾಗಿಲ್ಲ, ಸರ್ಕಾರ ನಮಗೇನು ಕೊಡಬೇಕಾಗಿಲ್ಲ, ಜಾಗ ಕೊಡಲಿ ಅವರು. ಎಲ್ಲೋ ತೊಗೊಂಡು ಊರಾಚೆ ನಾವು ಥಿಯೇಟ್ರ್ ಕಟ್ಟರೆ ಜನ ಯಾರೂ ಬರೋದಿಲ್ಲ. ಅಟ್ಲೀಸ್ಟ್ ಒಂದು ಬಸ್ ಸ್ಟ್ಯಾಂಡ್ ಮೇಲೆ ಕೊಟ್ಟರೆ ಜನ ಅಂತೂ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ. ಬಸ್ ಬರೋದು 1 hour ಲೇಟಾಗಿ, ನಡಿಯಪ್ಪ ಅವ್ರು ಸಿನಿಮಾ ನೋಡ್ಕೊಂಬಂದ್ಬೋಣ ಅಂತ ಒಂದು ಸಿನಿಮಾ ನೋಡ್ಬೋದು. ಊರವರೆಲ್ಲ ಬಂದು ಕೂತ್ಕೊಂಡು ನೋಡ್ಬೋದು. ಒಂದು 150 ಸೀಟ್ರು, ಒಂದು 200 ಸೀಟ್ರು, ಅಲ್ಲೊಂದು ಒಳ್ಳೆಯ ಒಂದು ಫುಡ್ಡು ಕೋರ್ಟ್ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಕೊಡಲಿ. ನಾನು ಇವತ್ತೂ ಗೆಳೆಯರಾದಂಥ ನಮ್ಮ ಸಾರಿಗೆ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು ಸೌದಿಯವರಲ್ಲಿ ಮಾತಾಡಬೇಕು ಅಂತಿದ್ದೀನಿ. ಕೊಡಿ ಸರ್, ನೀವು ಇಲ್ಲಿ ಓಪನಾಗಿ ಕೊಡಿ, ಯಾರು ತುಂಬ ಜನ ಬರ್ತಾರೆ. ಈಗ ಇಂಟ್ರೆಸ್ಟ್ ಇರೋರು ಆ ಭಾಗದಲ್ಲಿ, ಈಗ ಗುಲ್ಬರ್ಗ, ಕಲ್ಯಾಣ ಕರ್ನಾಟಕ ಭಾಗ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲರೂ ಇಂಟ್ರೆಸ್ಟ್ ಇರೋರು ಬರ್ತಾರೆ. ಈಗ ಥಿಯೇಟ್ರ್ ಇರೋರೆ ಅವ್ರಿಗೆ ಗೊತ್ತಿರೋದ್ರಿಂದ ಅವರು ಒಂದು ಎಲ್ಲೋ ಕೊಡ್ತೀನಿ ಅಂದರೆ 4 ಥಿಯೇಟ್ರ್ ಕಟ್ತಾರೆ. ಅಂತ 100 ಜನ ಸೇರಿದ್ರೆ 400 ಥಿಯೇಟ್ರ್ ಕಟ್ಬೋದು. ನಮಗೇನಿಲ್ಲ, ಒಂದು 30 years ಲೀಸ್ ಕೊಡಲಿ ಅವರು ಜಾಗನ. 30 years ಲೀಸ್ ಕೊಟ್ಟರೆ ವಿ ಕ್ಯಾನ್ ಇನ್ವೆಸ್ಟ್ ಮನಿ ಆ್ಯಂಡ್ ವಿ ಕ್ಯಾನ್ ಬಿಲ್ಡ್ ದ ಥಿಯೇಟರ್ಸ್ ಅಲ್ವಾ ಸರ್? ಇಂಥದ್ದು 100 ಇದೆ. ಐ ವಿಶ್ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರಗಳನ್ನು ಎಲ್ಲ ಕನ್ನಡಿಗರು ನೋಡಬೇಕು. ನನ್ನ ಅದೊಂದು ರಿಕ್ವೆಸ್ಟು. ಕನ್ನಡಿಗರಲ್ಲಿ ಸ್ವಾಭಿಮಾನ ಕಡಿಮೆ ಅನಿಸ್ಬಿಡುತ್ತೆ ಒಂದೊಂದು ಸಲ. ಯಾಕಂದರೆ ನಾನು ಮೊನ್ನೆ ಯಾವುದೋ ಒಂದು ಸಿನಿಮಾನ, ಬೇರೆ ಒಂದು ಭಾಷೆ ಸಿನಿಮಾನ ಕನ್ನಡಕ್ಕೆ ಡಬ್ ಮಾಡಿ ನೋಡಿ, ಅವನು ಇಲ್ಲ ನನ್ನ ಭಾಷೆಯಲ್ಲೇ ನೋಡ್ತೀನಿ ಅಂತ ಅವನು ಹೇಳ್ತಾನೆ. ನಾವು ಅದೇ ರೀತಿ ನಾವು ಹೋಗಿ ಒಂದು ತಮಿಳು ಆಗಲಿ ತೆಲುಗು ಆಗಲಿ ನೋಡೋದನ್ನ ನೀನು ಕನ್ನಡದಲ್ಲಿ ಮಾಡಿಬಿಟ್ಟು ರಿಲೀಸ್ ಮಾಡ್ಯಾ, ನಾನು ನೋಡ್ತೀನಿ ಸಿನಿಮಾ, ಕನ್ನಡದಲ್ಲಿದ್ದರೆ ನೋಡ್ತೀನಿ, ನನ್ನ ಭಾಷೆ ನನಗೆ ಅರ್ಥ ಆಗುತ್ತೆ, ನನ್ನ ತಾಯಿ ಭಾಷೆ. ಆ ಒಂದು ಸ್ವಾಭಿಮಾನ ಬರಬೇಕು ನಮ್ಮಲ್ಲಿ. ಪುಸ್ತಕಗಳು ಬಿಡಿ, ನಿಮ್ಗೆ ಗೊತ್ತಿದೆ, ಇದು ಯಾರು ಪುಸ್ತಕ ತೊಗೊಳ್ಳಲ್ಲ, ಓದಲ್ಲ, ಆ ಪರಿಸ್ಥಿತಿ ಬಂದು ನಿಂತೋಗಿದೆ. ದಿನಪತ್ರಿಕೆಗಳನ್ನೇ ಓದ್ತಿಲ್ಲ ಜನ ಅಲ್ವಾ? ಎಲ್ಲ ಮೊಬೈಲ್ಗೆ ಬಂದ್ಬಿಡ್ತದೆ, ನೋಡ್ಕೊಂಡು ಹೋಗ್ತಾ ಇರ್ತೀವಿ, ಸಮಯನೂ ಇಲ್ಲ ಜನರ ಹತ್ರ. ಹೀಗೆ ಭಾಳಷ್ಟು ವಿಷಯಗಳಿದೆ. ಇನ್ನೊಂದು ಸಲ ಮುಕ್ತವಾಗಿ ಮಾತಾಡೋಣ. ನಾವು ನಡೆದು ಬಂದ ದಾರಿ ತುಂಬ ಇದೆ. ಒಂದೊಂದು ಸಬ್ಜೆಕ್ಟ್ ತೊಗೊಂಡ್ರೆ ನಿಮಗೆ ಒಂದು 100 ಎಪಿಸೋಡ್ ಮಾಡೋಷ್ಟು ನಿಮಗೆ ಕೊಡಬಲ್ಲೆ ನಾನು ವಿಷಯಗಳು. ಸರ್, ನನ್ನ ಕುಟುಂಬ, ನಾವು 5 ಜನ ಅಣ್ಣ ತಮ್ಮಂದಿರು, 4 ಜನ ನನಗೆ ಸಿಸ್ಟರ್ಸ್, ಒಟ್ಟು 5 ಜನ ಸಿಸ್ಟರು. ಒಂದು ಮಗು ಹುಡ್ದಾಗಲೇ ತೀರ್ಕೊಂಡ್ಳು, ಇನ್ನೊಬ್ಬಳು ತದನಂತರ ತೀರ್ಕೊಂಡ್ಳು. ನಮ್ಮಣ್ಣ ನಾನು ಜೊತೆಯಲ್ಲಿ ಪ್ರಯಾಣ ಶುರು ಮಾಡಿದಂಥವ್ರು. ನಮ್ಮಣ್ಣ ನಾನು ಒಂಥರ ಸ್ನೇಹಿತರಿದ್ದಂಗೆ. ಮಹಾದೇವನ್ನ ಮದನ್ ಅಂತ ಮಾಡ್ದೋ, ಮಲ್ಲಿಕಾರ್ಜುನ ಹೋಗಿ ಮಲ್ಲು ಆಗಿದ್ದು, ಮದನ್ ಮಲ್ಲು. ಆ ಕಾಲದಲ್ಲಿ ಯಾವಾಗ ಎಲ್ಲ ಶಂಕರ್ ಗಣೇಶ್, ಲಕ್ಷ್ಮೀಕಾಂತ್ ಪ್ಯಾರಲಾಲ್, ರಾಜನ್ ನಾಗೇಂದ್ರ ಈ ಟ್ರೆಂಡ್ ಇತ್ತಲ್ಲ, ಆವಾಗ ಮದನ್ ಮಲ್ಲು ಅಂತ ಮಾಡಿ ಮದನ್ ಮಲ್ಲು ಸೌಂಡ್ ಆ್ಯಂಡ್ ಮ್ಯೂಸಿಕ್ ಅಂತ ಶುರು ಮಾಡಿದೆ. ನಾನು ಸ್ಟೇಜ್ ಫ್ರಂಟಲ್ಲಿ ಇರ್ತಿದ್ದೆ, ನಮ್ಮಣ್ಣ ಬ್ಯಾಕಲ್ಲಿ ಇರ್ತಿದ್ದೆ. ಹಾಗಾಗಿ ಎಲ್ಲರೂ ನನ್ನೇ ಮದನ್ ಮಲ್ಲು ಅಂತ ತಿಳ್ಕೊಳ್ತಿದ್ರು. ದೆನ್ ಐ ಹ್ಯಾವ್ ಚೇಂಜ್ಡ್ ಮೈ ನೇಮ್ ಆ್ಯಸ್ ಮದನ್ ಮಲ್ಲು. ಆಮೇಲೆ ಹೀಗೆ ನಾನು ಒಂದು ಸಲ ಹೈದರಾಬಾದ್ ಪ್ರಯಾಣ ಮಾಡ್ತಿದ್ದೆ. ತಾತ ಅವರು ಒಂಥರ ಪಟೇಲ್ರಿದ್ದಂಗೆ. ಜೊತೆಗೆ ನೆಹರು ಅಂತೇಳಿ ಒಬ್ಬರು
ಇವರು ಯಾರೋ ನ್ಯೂಮರಾಲಜಿಸ್ಟ್ ಈ ವಾಸ್ ಟ್ರಾವೆಲಿಂಗ್ ನನ್ನ ಜೊತೆಗೆ ಫ್ಲೈಟಲ್ಲಿ ಅವ್ರು ನನ್ನ ನೋಡಿ ನೀವು ಕಲಾವಿದರಾ ಅಂತ ಕೇಳಿದ್ರು. ಹೌದು, ಏನು ಮಾಡ್ತೀರ ಅಂದರೆ ಸಣ್ಣ ಹಂಗೆ ಪರಿಚಯ ಆಯಿತು. ಆಗ ನಮ್ಮ ಮಗಂದೊಂದು ಸಿನಿಮಾ, ಅವನು ಬಾಂಬೆನಲ್ಲಿ ರೋಷನ್ ತನೇಜಾ ಸ್ಕೂಲ್ನಲ್ಲಿ ಆ್ಯಕ್ಟಿಂಗ್ ಕಲಿತಾ ಇದ್ದ. ಅಲ್ಲಿಂದನೇ ಈ ಸೆಲೆಕ್ಟೆಡ್ ಎ ಫಿಲ್ಮ್ ಕಾಲ್ಡ್ ಪ್ರಿಯದರ್ಶಿನಿ ಅಂತ ಒಂದು ತೆಲುಗು ಸಿನಿಮಾ, ಫಸ್ಟ್ ಸಿನಿಮಾ ಅವನು ಹೀರೋಗೆ ಆ್ಯಕ್ಟ್ ಮಾಡಿದ್ದು ತೆಲುಗುನಲ್ಲಿ. ಆ ಒಂದು ಸಿನಿಮಾ ಶೂಟಿಂಗ್ ಮುಹೂರ್ತಕ್ಕೆ ಹೋಗ್ತಾಯಿದ್ದೆ ನಾನು. ಆಗ ಆ ಸಂದರ್ಭದಲ್ಲಿ ಕರೆದು ಅವರಿಲ್ಲ, ನೀವು ನಿಮ್ಮ ಫ್ಯಾಮಿಲಿ ನೇಮ್ ಇಟ್ಕೊಳ್ಳಿ, ಮದನ್ ಪಟೇಲ್ ಅಂತ ಇಟ್ಕೊಳ್ಳಿ, ಸೌಂಡ್ಸ್ ಬೆಟರ್. ಮದನ್ ಮಲ್ಲು ಅನ್ನೋದಕ್ಕಿಂತ ಮದನ್ ಪಟೇಲ್ ಚೆನ್ನಾಗಿದೆ ಅಂತೇಳಿ ಒಂದು 18 ವರ್ಷ ಹಿಂದೆ ಅದನ್ನು ಹೆಸರನ್ನ ನಾನು ಬದಲಾವಣೆ ಮಾಡ್ಕೊಂಡೆ. ಹಾಗಾಗಿ ಮದನ್ ಮಲ್ಲು ಹೋಗಿ ಮದನ್ ಪಟೇಲ್. ಒಟ್ಟಾರೆ ಏನು ಗೊತ್ತಾ, ಮಲ್ಲುನೇ ಕಾಣ್ತಲ್ಲ ಎಲ್ಲೂ. ವೇರ್ ಈಸ್ ಮಲ್ಲು ಇನ್ ಮೈ ನೇಮ್, ದಟ್ ಈಸ್ ಮೈ ರಿಯಲ್ ನೇಮ್, ಮಲ್ಲಿಕಾರ್ಜುನ. ಆಮೇಲೆ ಇವನು ಸಿನಿಮಾ ಮಾಡೋಕ್ಕೆ ಹೋಗಿ ಅದರಲ್ಲಿ ಒಂದಷ್ಟು ವಿರೋಧಗಳನ್ನೆಲ್ಲ ಬಂತಲ್ಲ. ಇವನು ನಿತ್ಯಾನಂದನ ಮೇಲೆ ಒಂದು ಸಿನಿಮಾ, ನಾವು ನಿತ್ಯಾನಂದಿಂದ ಅದು ಇದಿತ್ತು, ಅವನದೇ ಮಾಡ್ತೀನಿ ಅಂತ ನಾವೇನು ಹೇಳಲಿಲ್ಲ. ಅವನೇ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ಮುಟ್ಟು ನೋಡ್ಕೊಂಡಾಗ ನನ್ನ ಪಿಕ್ಚರ್ ಮಾಡ್ತೀಯ. ಅವನಿಗೆ ಪ್ರಚಾರ ಪ್ರಿಯ ಆತ. ಅದನ್ನು ಪ್ರಚಾರ ತಗೊಳಕ್ಕೆ ಹೋಗಿ ನಿಲ್ಲಿಸಿ ಸ್ಟೇಲ್ ಆಗಿಬಿಡ್ತಾ. ಆಮೇಲೆ ಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ಗೆ ಹೋಗಿ, ಅವೆಲ್ಲ ತಲೆನೋವಾಗಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನನ್ನ ಸಿನಿಮಾನ ಕೋರ್ಟ್ ಹಾಲಲ್ಲಿ ನೋಡಿ ಅದಕ್ಕೆ ಇದನ್ನು ಕೊಟ್ಟರು, ಏನು ಒಪ್ಪಿಗೆ ಕೊಟ್ಟರು ರಿಲೀಸಿಗೆ. ಅವರು ಅದನ್ನು ನೇಮ್ ಚೇಂಜ್ ಮಾಡಿ ಅಂತ ಹೇಳ್ಬಿಟ್ರು. ಸತ್ಯಾನಂದ ಅಂತ ಇಟ್ಟಿದ್ದೆ. ದೆನ್ ಲೇಟ್ರನ್ ಅವರು ಅದನ್ನು ಚೇಂಜ್ ಮಾಡಲೇಬೇಕು ಅಂತ. ನಾನು ಯಾರಿವನು, ಸತ್ಯಾನಂದ ಅಲ್ಲ ನಿತ್ಯಾನಂದ ಅಂದ್ಬಿಟ್ಟು ಅದನ್ನೇನೋ ಒಂದು ಮಾಡಿ ಬಿಡುಗಡೆ ಮಾಡಿ. ಅಷ್ಟರಲ್ಲಿ ನೀವು ಹೇಳ್ದಲ್ಲ, ನಮ್ಮ ಜನರಿಗೆ ಮರು ಜಾಸ್ತಿ ಮತ್ತೆ ಬಿಟ್ಟಿದ್ರು ಅದನ್ನು. ಈ ಒಂದು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಟಮ್ ಒತ್ತಿ. ಹೊಸ ಹೊಸ ವಿಷಯಗಳನ್ನು ಅವ್ರು ಶೀಘ್ರದಲ್ಲಿ ನಿಮ್ಮ ಮುಂದೆ ತರ್ತಾರೆ. ಅದನ್ನು ನೋಡಿ ಆನಂದಿಸಿ, ಪ್ರೋತ್ಸಾಹಿಸಿ.